ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಶುದ್ಧ ನಾಮದ ಬಗ್ಗೆ ನೋಡಿದ್ವಿ. ಇವತ್ತು ಮುಂದೆ ಹೋಗೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋ ಮೊದಲು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ದಯವಿಟ್ಟು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಚಂದ್ರ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಚೈತನ್ಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾಮಾಭಾಸದಲ್ಲಿ ಎಷ್ಟು ವಿಧಗಳು? ಅಶ್ರದ್ಧಾ ನಾಮಭಾಸ, ಅಶ್ರದ್ಧಾ ನಾಮಭಾಸ. ಅಶ್ರದ್ಧಾ ನಾಮಭಾಸದಲ್ಲಿ 4 ವಿಧ: ಸಂಕೇತ್ಯ ನಾಮಭಾಸ, ಪರಿಹಾಸ ಅಥವಾ ಪರಿಹಾಸ್ಯ ಅಂತ ಹೇಳ್ತಾರೆ ನಾಮಭಾಸ, ಸ್ತೋಭ ನಾಮಭಾಸ ಮತ್ತೆ ಹೇಳನ ನಾಮಭಾಸ. ಇದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಮುಂದೆ ಕೆಲವು ವಾರಗಳಲ್ಲಿ ಬರುವ ಕ್ಲಾಸ್ಗಳಲ್ಲಿ ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಶ್ರದ್ಧಾ ನಾಮಭಾಸದಲ್ಲಿ 2 ವಿಧ: ಛಾಯಾ ನಾಮಭಾಸ ಮತ್ತೆ ಪ್ರತಿಬಿಂಬ ನಾಮಭಾಸ. ಇದನ್ನು ನೋಡಿದ್ವಿ. ನಾಮಭಾಸವನ್ನು ಪಠಿಸಲು ಆರಂಭಿಸಿದಾಗ ಒಬ್ಬನು ಅಪರಾಧದಿಂದ ಮುಕ್ತನಾಗ್ತಾ ಬರ್ತಾನೆ. ಅಪರಾಧದಿಂದ ಮುಕ್ತನಾಗಿರ್ತಾನೆ, ಆದರೆ ಅನರ್ಥ ಮತ್ತು ಅವಿದ್ಯೆಗಳಿಂದ ಮುಕ್ತನಾಗಿ ಇರುವುದಿಲ್ಲ. ಶುದ್ಧ ನಾಮ, ಪವಿತ್ರ ನಾಮ ಶುದ್ಧ ಭಕ್ತರ ಕೃಪೆಯಿಂದ ಮಾತ್ರ ಇದನ್ನು ಜಪ ಮಾಡಲಿಕ್ಕೆ ಸಾಧ್ಯ. ಸೊ ಶುದ್ಧ ನಾಮದಲ್ಲಿ ಯಾವುದೇ ಅಪರಾಧಗಳು ಇಲ್ಲ, ಬಹುತೇಕ ಯಾವುದು ಅನರ್ಥಗಳು ಇಲ್ಲ, ಮತ್ತು ಬಹುತೇಕ ಯಾವುದು ಅವಿದ್ಯೆಗಳು ಇಲ್ಲ. ಆಮೇಲೆ ಶುದ್ಧ ನಾಮ ಮತ್ತು ಇದು ನಾವು ಮತ್ತೊಂದು ಪಾಯಿಂಟ್ ಅನ್ನು ನೋಡಿದ್ವಿ. ಏನು ಅಂದ್ರೆ ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ, ಇದು 3ಕ್ಕೂ ಕೆಲವರು ಶುದ್ಧ ನಾಮ ಅಂತಾನೆ ಕರೀತಾರೆ. ಸೊ ಕೆಲವರು 3 ಸ್ತರಗಳನ್ನು ಹೇಳಬಹುದು. ನಾಮಾಪರಾಧ, ನಾಮಾಭಾಸ, ಶುದ್ಧ ನಾಮ ಅಂತ ಹೇಳಬಹುದು. ಅದು ಸಹ ಸರಿನೇ. ಯಾಕಂದ್ರೆ ಕೆಲವರು ಭಾವನಾಮ, ಪ್ರೇಮನಾಮ ಮತ್ತು ಶುದ್ಧ ನಾಮ ಇದಕ್ಕೆ ಜಾಸ್ತಿ ಅಂತರವನ್ನು ಅವರು ಅಂದ್ರೆ ವ್ಯಕ್ತಪಡಿಸದೇ ಇರಬಹುದು. ಸೊ ಅದು ಸಹ ಸರಿ. ಆದರೆ ನಾವು ಮಾತ್ರ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಅದಕ್ಕೆ ಕೆಲವರು ಶುದ್ಧ ನಾಮ 3 ಸ್ತರ ಅಂತ ಹೇಳಿದ್ರೆ ಅದು ಏನು ತಪ್ಪು ಅಲ್ಲ. ಸೊ ಆ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಪ್ರೇಮನಾಮ ಜಪಿಸುವುದರಿಂದ ನಮಗೆ ಕೃಷ್ಣ ಪ್ರೇಮ ದೊರೀತದೆ. ಅದೇ ನಮ್ಮ ಗುರಿ, ಅದೇ ಪರಿಪೂರ್ಣತೆ.
ಪ್ರೇಮನಾಮವನ್ನು ಜಪಿಸಿದಾಗ ಅವಿದ್ಯೆ ಸಂಪೂರ್ಣವಾಗಿ ನಾಶವಾಗ್ತದೆ ಅಥವಾ ಮಾಯ ಆಗ್ತದೆ. ಆ ಬೆಳಿಗ್ಗೆ ಗುರುವಂದನವನ್ನು ಹೇಳಬೇಕಾದ್ರೆ ನಾವು ಏನು ಹೇಳ್ತೇವೆ? ಅವಿದ್ಯ ವಿನಾಶ ಜಾತೆ. ಸೊ ಪ್ರೇಮ ಭಕ್ತಿ ಜಹ ಹೋಯ್ತೆ ಅವಿದ್ಯ ವಿನಾಶ ಜಾತೆ, ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ. ಸೊ ಪ್ರೇಮ ಭಕ್ತಿ ಎಲ್ಲಿ ಇರ್ತದೆ ಅಲ್ಲಿ ಅವಿದ್ಯೆ ಸಂಪೂರ್ಣವಾಗಿ ನಾಶ ಆಗ್ತದೆ ಮತ್ತು ಹೃದಯದಲ್ಲಿ ದಿವ್ಯ ಜ್ಞಾನ ಪ್ರಕಾಶಿತವಾಗ್ತದೆ. ಇದನ್ನು ನಾವು ಶ್ರೀಲ ಪ್ರಭುಪಾದರ ಗುರುವಂದನೆ ಇದು ಹಾಡ್ಬೇಕಾದ್ರೆ ಹೇಳ್ತೇವೆ ಪ್ರತಿದಿನ. ಸೊ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು. ಸೊ ಪ್ರೇಮ ಸ್ತರದಲ್ಲಿ ಅವಿದ್ಯೆ ಸಂಪೂರ್ಣವಾಗಿ ನಾಶ ಆಗ್ತದೆ. ಸೊ ಚೈತನ್ಯ ಮಹಾಪ್ರಭುಗಳು ನಮಗೆ ಪ್ರೇಮನಾಮ ಸಂಕೀರ್ತನೆಯನ್ನು ನೀಡಲಿಕ್ಕೆ ಬಂದ್ರು. ಅದು ಪ್ರೇಮನಾಮ ಸಂಕೀರ್ತನೆ ನಾವು ನಮ್ಮ ಬದ್ಧ ಸ್ಥಿತಿಯಲ್ಲಿ ಹರಿನಾಮ ಸಂಕೀರ್ತನೆಯಿಂದ ಆರಂಭ ಮಾಡ್ತೇವೆ. ಪವಿತ್ರ ನಾಮ ಸಂಕೀರ್ತನೆ. ಕೆಲವೊಮ್ಮೆ ನಾವು ಅಪರಾಧಗಳನ್ನು ಮಾಡಬಹುದು, ಕ್ರಮೇಣವಾಗಿ ನಾಮಭಾಸ ಸ್ತರಕ್ಕೆ ಬರ್ತೇವೆ, ಕ್ರಮೇಣವಾಗಿ ಶುದ್ಧ ನಾಮ ಸ್ತರಕ್ಕೆ ಬರ್ತೇವೆ, ಆಮೇಲೆ ಭಾವನಾಮ ಪ್ರೇಮನಾಮ ಸ್ತರಕ್ಕೆ ನಾವು ಬರ್ತೇವೆ. ಸೊ ಚೈತನ್ಯ ಮಹಾಪ್ರಭುಗಳು ಪ್ರೇಮನಾಮ ಸಂಕೀರ್ತನೆಯನ್ನು ನೀಡಲಿಕ್ಕೆ ಬಂದ್ರು. ಸೊ ಇದು ಅನರ್ಥಗಳಲ್ಲಿ ಯಾವ ವಿಧ, ಅದು ಹೇಗೆ ಸಂಪೂರ್ಣವಾಗಿ ನಾಶ ಆಗ್ತದೆ, ಮಾಯ ಆಗ್ತದೆ, ಅದನ್ನು ನಾವು ಇದರಲ್ಲಿ ಅದು ಮಾಧುರ್ಯ ಕದಂಬಿನಿಯಲ್ಲಿ ವಿವರಿಸಲಾಗಿದೆ. ಇದನ್ನು ನಾವು ಬರುವ ಕ್ಲಾಸ್ಗಳಲ್ಲಿ ಸಹ ನೋಡ್ತೇವೆ. ಮಾಧುರ್ಯ ಕದಂಬಿನಿ 1, 2, 3, 4 ಕ್ಲಾಸ್ ನೋಡೋಣ. ಅದನ್ನು ಸಹ ಲಾಸ್ಟ್ ಕ್ಲಾಸಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ನಾವು ಯಾವ ಸ್ತರದಲ್ಲಿದ್ದೀವಿ ಅಂತ ಹೇಗೆ ಗುರುತಿಸಿಕೊಳ್ಳುವುದು. ಮಾಧುರ್ಯ ಕದಂಬಿನಿಯಲ್ಲಿ ಅದರ ಲಕ್ಷಣಗಳನ್ನು ಹೇಳಿದ್ದಾರೆ. ಅದನ್ನು ಸಹ ಬರುವ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಅಪರಾಧ ಅನರ್ಥ ಅವಿದ್ಯೆ ಯಾವ ಯಾವ ರೀತಿಯಲ್ಲಿ, ಪ್ರೇಮನಾಮ ಸ್ತರದಲ್ಲಿ ಅನರ್ಥನೂ ಇಲ್ಲ, ಅಪರಾಧನೂ ಇಲ್ಲ, ಅವಿದ್ಯೆ ಕೂಡ ಇಲ್ಲ. ಆವಾಗ ಅದು ಪ್ರೇಮನಾಮ ಆಗುತ್ತದೆ. ಹಾಗಿದ್ರೆ ಇದನ್ನು ನಾವು ನೋಡಿಲ್ಲ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ? ಯಾರಿಗಾದ್ರೂ ನೆನಪಿದೆಯಾ? ಮೋಸ್ಟ್ಲಿ ಈ ಸ್ಲೈಡ್ ಅನ್ನು ನೋಡಿಲ್ಲ, ನೋಡೋಣ ಇವತ್ತು. ಈಗ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಎಲ್ಲ ತುಂಬಾ ವಿವರವಾಗಿ ನೋಡಿದ್ವಿ. ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ. ಇದು ನಮ್ಮ ಸಾಧನೆಯಲ್ಲಿ ಇದರ ಅರ್ಥ ಏನು, ನಾವು ಹೇಗೆ ಇದನ್ನು ಯಾವ ತರಹದ ಹರಿನಾಮವನ್ನು ನಾವು ಮಾಡ್ತಾ ಇದ್ದೇವೆ, ಅದನ್ನು ಹೇಗೆ ಗುರುತು ಮಾಡಿಕೊಳ್ಳುವುದು, ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ನಾವು ಸಾಧನೆಗಳನ್ನು ಮಾಡ್ತಾ ಇರ್ತೇವೆ, ಹೇಗೆ ಅದನ್ನು ಅಳೆಯುವುದು ಅಂತ ಪ್ರಶ್ನೆ ಬರಬಹುದು. ಆವಾಗ ಪ್ರಶ್ನೆಗೆ ಈ 2 ಮಾನದಂಡ ಇರ್ತದೆ. ದರ್ ಇಸ್ ಎ ಸ್ಕೇಲ್. ಆ ಮಾನದಂಡವನ್ನು ನೋಡಿ ನಾವು ಎಷ್ಟು ಪ್ರಗತಿಯನ್ನು ಹೊಂದುತ್ತಾ ಇದ್ದೇವೆ, ಯಾವ ರೀತಿಯ ಜಪವನ್ನು ಮಾಡ್ತಾ ಇದ್ದೇವೆ ಅದನ್ನು ನೋಡ್ಬೋದು. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬರೆದಿರುವಂತಹ ಮಾಧುರ್ಯ ಕದಂಬಿನಿಯ ಆ ಕೆಲವು ಲಕ್ಷಣಗಳನ್ನು ನೋಡಿದಾಗ ಹೆಚ್ಚು ಕಡಿಮೆ ಗೊತ್ತಾಗ್ತದೆ. ಏನು ಈ ಲಕ್ಷಣಗಳು ನನ್ನಲ್ಲಿ ಇದನ್ನು ಸೂಚಿಸುತ್ತದೆ, ಈ ಭಕ್ತಿ ಸೇವೆಯ ಈ ಹಂತವನ್ನು ಸೂಚಿಸುತ್ತದೆ, ಅದನ್ನು ಆ ರೀತಿಯಲ್ಲಿ ಪರಿಶೀಲಿಸಬಹುದು. ಸೊ 2 ಮಾನದಂಡಗಳು ಯಾವುದು? ಒಂದು, ನಾವು ಎಷ್ಟು ಪ್ರಯತ್ನವನ್ನು ಮಾಡ್ತೇವೆ, ಆ ಪ್ರಯತ್ನದಲ್ಲಿನ ತೀವ್ರತೆ. ಮತ್ತು ಎರಡನೆಯದು, ನಮಗೆ ಎಷ್ಟು ಸುಲಭವಾಗಿ ನಾವು ಜಪ ಮಾಡ್ತೇವೆ, ಅದು ಜಪ ಮಾಡುವ ಸುಲಭತೆ. ಅದು ಆ ವರ್ಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಸರಳವಾಗಿ ಹೇಳುವುದಂದ್ರೆ ಜಪ ಮಾಡುವುದು ಎಷ್ಟು ಸುಲಭವಾಗಿ ನಾವು ಮಾಡುವುದು, ಆ ರೀತಿ. ಸೊ ಪ್ರಯತ್ನದಲ್ಲಿನ ತೀವ್ರತೆ ಮತ್ತು ಜಪವನ್ನು ಎಷ್ಟು ಸುಲಭವಾಗಿ ನಾವು ಮಾಡ್ತೇವೆ, ಇದು 2 ಮಾನದಂಡಗಳನ್ನು ನಾವು ಹಿಡ್ಕೊಂಡು ನಾವು ಎಷ್ಟು ಪ್ರಗತಿಯನ್ನು ಹೊಂದುತ್ತಾ ಇದ್ದೇವೆ ಅದನ್ನು ನಾವು ನೋಡ್ಬೋದು. ಶ್ರವಣ ಅಂದ್ರೆ ಭಾಗವತ ಶ್ರವಣ,
ಮಾಡುವಾಗ ಮತ್ತು ಜಪವನ್ನು ಮಾಡಬೇಕಾದ್ರೆ ತೀವ್ರತೆ ತುಂಬಾ ಇದೆಯೇ ಅಥವಾ ತುಂಬಾ ನಿಧಾನತೆ ಇದೆಯೇ, ಇದರ ಮೂಲಕ ನಾವು ಎಷ್ಟು ಅನರ್ಥಗಳಿಂದ ಮುಕ್ತರಾಗಿದ್ದೇವೆ, ಅಥವಾ ನಾವು ಶುದ್ಧನಾಮ ಜಪದ ಕಡೆಗೆ ಸಾಗುತ್ತಿದ್ದೇವೆ, ಇದು ಸೂಚಕ ಒಂದಂದ್ರೆ ಈ ಸೂಚನೆಗಳನ್ನು ನೀಡ್ತದೆ. ಉದಾಹರಣೆಗೆ ನಿದ್ರೆ, ಜಪ ಮಾಡುವಾಗ ನಿದ್ರೆ ಬರುವುದು, ಉದಾಸೀನತೆ, ಮತ್ತೆ ಬೆಳಿಗ್ಗೆ ಏಳಬೇಕಾದ್ರೆ ಜಡತ್ವ, ಅಯ್ಯೋ ಇವತ್ತು ಏಳೋದು ಬೇಡ, ಇವತ್ತು ಲೇಟ್ ಆಗಿ ಹೇಳೋಣ, ಜಪ ಸರಿಯಾಗಿ ಆಗದಿದ್ರು ಪರವಾಗಿಲ್ಲ, ಈ ರೀತಿ ಕೆಲವೊಮ್ಮೆ ಭಾವನೆಗಳು ಬರಬಹುದು. ಸೊ ನಿಷ್ಠಾ ಸ್ಥಿತಿಯಲ್ಲಿ ಯಾವಾಗ ಸ್ಟಡಿನೆಸ್ ಬರ್ತದೆ, ಸೊ ಆವಾಗ ಒಬ್ಬನು ಗಂಭೀರತೆಯನ್ನು ಹೊಂದಿರ್ತಾನೆ ನಮ್ಮ ಭಕ್ತಿ ಸೇವೆಯ ಅಭ್ಯಾಸಗಳಲ್ಲಿ. ಸೊ ಅದೇ ರೀತಿ ನಾವು ಕೆಲವು ದುಷ್ಟ ಪ್ರವೃತ್ತಿಗಳು ಇರಬಹುದು, ಕೆಲವು ಬೇಡದೇ ಇರುವಂತಹ ಅಭ್ಯಾಸಗಳು. ಇದರಿಂದ ನಾವು ಈ ಪ್ರವೃತ್ತಿಗಳಿಂದ ಎಷ್ಟು ನಾವು ಮುಕ್ತರಾಗ್ತಾ ಇದ್ದೇವೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ಎಷ್ಟು ಮುಕ್ತರಾಗ್ತಾ ಇದ್ದೇವೆ, ಅದು ಕೂಡ ಒಂದು ತುಲನೆ. ಏನು, ಈ ರೀತಿ ನಾವು ಪ್ರಗತಿಯನ್ನು ಹೊಂದುತ್ತಾ ಇದ್ದೇವೆ ಅಂತ. ಆಮೇಲೆ ಎಷ್ಟೊಂದು ನಮ್ಮ ಜೀವನದಲ್ಲಿ ಕಷ್ಟಗಳು ಅಡೆತಡೆಗಳು ಎಲ್ಲ ಬರಬಹುದು. ಆ ಕಷ್ಟಗಳನ್ನು ಅಡೆತಡೆಗಳನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುತ್ತೇವೆ, ಅದನ್ನು ಕೆಲವರು ಭಕ್ತಿಯ ಸೇವೆಯಲ್ಲಿ ಅಷ್ಟು ಸ್ಥಿತರಾಗದೇ ಇದ್ರೆ ಕಷ್ಟಗಳು ಬಂದಾಗ ವಿಚಲಿತರಾಗಬಹುದು. ಕನಿಷ್ಠ ಅಧಿಕಾರಿ ಸ್ತರದಲ್ಲಿ ತುಂಬಾ ವಿಚಲಿತರಾಗಬಹುದು. ಆದರೆ ಮಧ್ಯಮ ಅಧಿಕಾರಿ ಸ್ತರದಲ್ಲಿ, ಉತ್ತಮ ಅಧಿಕಾರಿ ಸ್ತರಗಳಲ್ಲಿ ಚಾಲೆಂಜಸ್ಗಳು ಅಥವಾ ಈ ಕಷ್ಟ ಅಡೆತಡೆಗಳು ಏನಾದರೂ ಬಂದರೂ ಸಹ ಅದನ್ನು ಸುಲಭವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿ ಅದನ್ನು ಜಯಿಸ್ತಾರೆ. ಆಮೇಲೆ ಇನ್ನೊಂದು, ಜಪ ಮಾಡುವಾಗ ನಮಗೆ ಎಷ್ಟು ರುಚಿ ಇದೆ, ಎಷ್ಟು ಆಸ್ವಾದನೆ ಇದೆ, ಅಥವಾ ನಮಗೆ ಜಪ ಮಾಡುವುದು ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ಜಪ ಮಾಡ್ಬೇಕಾದ್ರೆ ಜಪ ಯಾವಾಗ ಮುಗೀತದೆ, ಜಪಮಾಲೆಯನ್ನು ಸೈಡಿಗೆ ಇಡೋಣ, ಎರಡು ರೀತಿಯ ಭಾವನೆ. ಜಪ ಯಾವಾಗ ಮುಗೀತದೆ ಅಥವಾ ಜಪವನ್ನು ಸೈಡಿಗೆ ಇಡೋಣ ಅಂದ್ರೆ ನಾವಿನ್ನು ಅಪರಾಧಗಳನ್ನು ಮಾಡ್ತಾ ಇದ್ದೇವೆ, ನಾಮ ಅಪರಾಧ ಸ್ಥಳದಲ್ಲಿ ಇದ್ದೇವೆ. ಆದ್ರೆ ನಮಗೆ ಜಪ ಮಾಡುವಾಗ ಇನ್ನೊಂದು ಮಾಲೆ ಮಾಡೋಣ ಅಥವಾ ಸತತವಾಗಿ ಮಾಡೋಣ, ಈ ರೀತಿ ರುಚಿ ಅಥವಾ ಈ ಏನೋ ಉತ್ಸುಕತೆ, ಜಪ ಮಾಡುವಾಗ ಇರುವಂತಹ ಉತ್ಸುಕತೆ ಇದ್ರೆ ನಾವು ಕ್ರಮೇಣವಾಗಿ ಹೈಯರ್ ಸ್ಟೇಜಸ್ಗಳಲ್ಲಿ, ಹೈಯರ್ ಹಂತಗಳಿಗೆ ನಾವು ಹೋಗ್ತಾ ಇದ್ದೇವೆ. ಈ ರೀತಿಯ ಸೂಚನೆಗಳನ್ನು ನಾವು ತೆಗೆದುಕೊಳ್ಬಹುದು. ಸೊ ಆದ್ರಿಂದ ನಮ್ಮ ಸಾಧನೆಯಲ್ಲಿ ನಾವು ಕಾನ್ಶಿಯಸ್ ಎಫರ್ಟ್ ಅಂದ್ರೆ ಆ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ತುಲನೆಗಳನ್ನು ಮಾಡಬೇಕು. ನಾವು ಯಾವ ರೀತಿಯ ಜಪಗಳನ್ನು ಮಾಡ್ತಾ ಇದ್ದೇವೆ ಮತ್ತು ದಿನದ ಉದ್ದಕ್ಕೂ ನಮ್ಮ ಕಾರ್ಯಚಟುವಟಿಕೆಗಳು ಯಾವ ರೀತಿಯಲ್ಲಿ ಇದೆ, ನಾವು ಅಪರಾಧಗಳನ್ನು ಮಾಡ್ತಾ ಇದ್ದೇವಾ ಅಥವಾ ಅಪರಾಧಗಳಿಂದ ಮುಕ್ತರಾಗಿದ್ದೇವಾ, ಇದನ್ನು ಇಸ್ ಅ ಕಾನ್ಶಿಯಸ್ ಎಫರ್ಟ್. ಅದನ್ನು ಸರಿಯಾಗಿ ನಾವು ಪ್ರಜ್ಞೆಯಿಂದ ನಾವು ಅದನ್ನು ನೋಡಿದ್ರೆ ನಮಗೆ ಹೆಚ್ಚು ಕಡಿಮೆ ನಮಗೆ ಗೊತ್ತಾಗ್ತದೆ. ಸೊ ಅದಕ್ಕಾಗಿ ಶಿಲಾ ಪ್ರಭುಪಾದ್ ಏನ್ ಹೇಳ್ತಾ ಇದ್ರು ಅಂದ್ರೆ, ನಾವು ಕಾನ್ಶಿಯಸ್ಲಿ ವಿ ಶುಡ್ ನಾಟ್ ಡೂ ಎನಿ ಅಫೆನ್ಸಸ್, ಯಾವುದೇ ಅಪರಾಧಗಳನ್ನು ನಾವು ಮಾಡಬಾರದು. ಸೊ ಈ ಎಲ್ಲ ವಿಷಯಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಕ್ರಮೇಣವಾಗಿ ನಾವು ಅಪರಾಧಗಳಿಂದ ಮುಕ್ತರಾಗಿ, ಸರಿಯಾಗಿ ಜಪ ಮಾಡಿ ಅನರ್ಥಗಳಿಂದ ಮುಕ್ತರಾಗಿ, ಅವಿದ್ಯೆಗಳಿಂದ ಮುಕ್ತರಾಗುವುದು. ಇದು ಅವಿದ್ಯೆಗಳಿಂದ ಹೇಗೆ ಮುಕ್ತರಾಗುವುದು? ಸ್ವಾಧ್ಯಾಯ ಅಭ್ಯಾಸ ಮಾಡಿದಾಗ ಜ್ಞಾನ ಬರ್ತದೆ. ಜ್ಞಾನ ಮತ್ತು ನಾವು ಭಗವಂತನ ಸೇವೆ, ವೈಷ್ಣವರ ಸೇವೆಗಳನ್ನು ಮಾಡಿದಾಗ
ಜ್ಞಾನ ಅದು ವಿಜ್ಞಾನ, ಸಾಕ್ಷಾತ್ಕಾರಗಳು ಬರುತ್ತದೆ ಭಗವಂತನ ಕೃಪೆಯಿಂದ. ಸೊ ಆವಾಗ ಅವಿದ್ಯೆ ಕೂಡ ದೂರ ಆಗ್ತದೆ. ಸೊ ಅದರಿಂದ ಅಪರಾಧ, ಅನರ್ಥ, ಅವಿದ್ಯೆ ಇದು ಮೂರು ಇಲ್ಲವೇ ಇಲ್ಲ ಅಂತ ಆದಾಗ ಪ್ರೇಮನಾಮದ ಸ್ತರಕ್ಕೆ ಬರಬಹುದು. ಸೊ ಇವತ್ತು ಈ ಪರಿಪೂರ್ಣತೆಯ 3 ಹಂತಗಳನ್ನು ಮುಗಿಸೋಣ. ಆದ್ರೆ ಈಗ ಆಲ್ಮೋಸ್ಟ್ ಅದೆಲ್ಲ ಮುಗಿದಿದೆ. ಒಂದು ಸಲ ಸಣ್ಣ ರೀತಿಯಲ್ಲಿ ಇದನ್ನು ರಿವಿಷನ್ ಮಾಡೋಣ. ರಿವಿಷನ್ ಮಾಡಬೇಕಾದ್ರೆ ಪ್ರಶ್ನೆ ಅಂದ್ರೆ ಸ್ವಲ್ಪ ಇಂಟರಾಕ್ಟಿವ್ ಆಗಿ ಇಟ್ಕೊಳ್ಳೋಣ. ಪರಿಪೂರ್ಣತೆಯ 3 ಹಂತಗಳು, ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂದ್ರೆ ಏನು? ಈಗ ನಿಮ್ಮ ಸೈಡ್ ಇಂದ ಬರಬೇಕು. ನೀವು ಸ್ಲೈಡ್ ನೋಡ್ಬೋದು. Slide ಅಲ್ಲಿ ಇವೆ ಯಾರಾದ್ರೂ ಅಲ್ಲ. ಒಬ್ಬೊಬ್ಬರು ಹೇಳಿ. ಹರೇ ಸಂಬಂಧ ಕೃಷ್ಣದ ಅಂದ್ರೆ ಏನು? ಕೃಷ್ಣನೊಂದಿಗೆ ಸಂಬಂಧವನ್ನು ಬೆಳೆಸುವುದು. ಕೃಷ್ಣನೊಂದಿಗೆ ಸಂಬಂಧ ಅಂದ್ರೆ ಪ್ರತಿಯೊಂದು ಜೀವಾತ್ಮಕ್ಕೂ ಕೃಷ್ಣನ ಜೊತೆ ಶಾಶ್ವತವಾದ ಸಂಬಂಧ ಇದೆ. ಆ ಸಂಬಂಧ ಯಾವುದು? ನಾವು ಕೃಷ್ಣನ ನಿತ್ಯ ದಾಸರು. ಆದ್ರೆ ಕೃಷ್ಣನ ಜೊತೆ ಸಂಬಂಧವನ್ನು ಮರೆತಾಗ ನಾವು ಯಾವ ರೀತಿ ಆಲೋಚನೆ ಮಾಡ್ತೇವೆ? ನಾನೇ ಈ ಭೌತಿಕ ದೇಹ, ನಾನು ಆನಂದಿಸುವನು, ನಾನ್ ನಿಯಂತ್ರಕ, ನಾನ್ ಮಾಲೀಕ, ನಾನ್ ಒಡೆಯ, ಈ ತರ ಎಲ್ಲ. ಈ ತರ ಆಲೋಚನೆ ಮಾಡ್ತೇವೆ. ಅದು ಯಾವಾಗ ಮಾಡ್ತೇವೆ? ನಾವು ಕೃಷ್ಣನನ್ನು ಮರೆತು ಬಿಡ್ತೇವೆ. ಈ ರೀತಿ ಆಲೋಚನೆಗಳು ಕೃಷ್ಣನನ್ನು ಮರೆತಾಗ ಮಾತ್ರ ಆಲೋಚನೆ ಮಾಡ್ತೇವೆ. ಕೃಷ್ಣನ ನೆನಪಿದ್ದಾಗ ನಾವು ಏನು ಆಲೋಚನೆ ಮಾಡ್ತೇವೆ? ನಾನು ದಾಸಾನುದಾಸ. ನಾನು ದಾಸಾನುದಾಸ ಅಂತ ಆಲೋಚನೆ ಮಾಡ್ತಾ ಇರ್ತೇವೆ ಕೃಷ್ಣನ ನೆನಪಿದ್ದಾಗ. ಆದ್ರೆ ಕೃಷ್ಣನನ್ನು ಮರೆತಾಗ ಅವಿದ್ಯೆ ಅಂತಾರೆ. ಕೃಷ್ಣನನ್ನು ಮರೆತಾಗ ಅವಿದ್ಯೆ. ಸಂಬಂಧ ಜ್ಞಾನದ ವಿರುದ್ಧ ಪದ ಏನು? ಅವಿದ್ಯೆ. ಸಂಬಂಧ ಜ್ಞಾನ, ನಾವು ಕೃಷ್ಣನ ನಿತ್ಯ ದಾಸರು ಅನ್ನುವ ಜ್ಞಾನ ಏನಿದೆ ಅದು ಸಂಬಂಧ ಜ್ಞಾನ. ಅದನ್ನು ಮರ್ತು ಬಿಡುವುದು. ನಾನು ಕೃಷ್ಣನ ನಿತ್ಯ ದಾಸ ಅಂತ ಮರ್ತು ಬಿಟ್ಟು, ನಾನು ಭೌತಿಕ ಲೋಕದಲ್ಲೇ ನಾನೇ ಮಾಲೀಕ, ನಾನೇ ನಿಯಂತ್ರಕ, ಎಲ್ಲರೂ ನನ್ನ ಸೇವೆಗಳನ್ನು ಮಾಡಬೇಕು ಅಂತ ಈ ಮಿಥ್ಯ ಅಹಂಕಾರ ಅಥವಾ ಈ ಮೋಹದ ಏನು ಇಲ್ಯೂಸರಿ ಇದು ವಿಷಯ ಏನು, ನಾವು ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಒಬ್ಬ ಮಾಲೀಕ ಇದ್ದಾನೆ, ಅವನ ಮನೆ ಇದೆ, ಅದರಲ್ಲಿ ಮಾಲೀಕ ಅದರ ಒಬ್ಬನು ಸೇವಕನನ್ನು ಇಟ್ಕೊಂಡಿದ್ದಾನೆ. ಮಾಲೀಕ ಹೊರಗೆ ಹೋದಾಗ ಈ ಸೇವಕ ಏನ್ ಮಾಡ್ತಾನೆ? ಅಲ್ಲಿ ಮೇಲೆ ಚೇರ್ ಮೇಲೆ ಕಾಲ್ ಮೇಲೆ ಹಾಕೊಂಡು ಕೂತ್ಕೊಂಡು ಆಲೋಚನೆ ಮಾಡ್ತಾನೆ, ಈಗ ಈ ಮನೆಯ ಮಾಲೀಕ ನಾನೇ, ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಅವನು ಬೆಡ್ ಮೇಲೆ ಹೋಗಿ ಮಲ್ಕೊಳ್ಬಹುದು. ಅಥವಾ ಅಲ್ಲಿ ಮಾಲೀಕನ ಡ್ರಾವರ್ಗಳನ್ನು ಓಪನ್ ಮಾಡಬಹುದು. ಸೊ ಈ ರೀತಿ ನಿಜವಾದ ಮಾಲೀಕ ಇಲ್ಲದೆ ಇರುವಾಗ ಸೇವಕ ತಾನೇ ಮಾಲೀಕ ಅಂತ ಆಲೋಚನೆ ಮಾಡ್ತಾನೆ. ಸೊ ಅದೇ ರೀತಿ ಕೃಷ್ಣ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮಿರಚ್ಯತಿ. ಕೃಷ್ಣ ಎಲ್ಲದರ ಒಡೆಯ, ಎಲ್ಲದರ ನಿಯಂತ್ರಕ. ಆದ್ರೆ ಕೃಷ್ಣ ನಿಯಂತ್ರಕ ಅಂತ ಮರೆತು ಬಿಟ್ಟಾಗ ಜೀವಾತ್ಮ ಆಲೋಚನೆ ಮಾಡ್ತೇನೆ, ನಾನೇ ನಿಯಂತ್ರಕ, ನಾನೇ ಭೋಕ್ತಾ, ಈ ರೀತಿ ಆಲೋಚನೆ ಮಾಡ್ತಾನೆ. ಈ ರೀತಿ ಆಲೋಚನೆ ಮಾಡಿದಾಗ 84 ಲಕ್ಷ ಜೀವರಾಶಿಗಳಲ್ಲಿ ಜನನ ಮರಣ ಚಕ್ರದಲ್ಲಿ ಮತ್ತೆ ಪುನರಾವರ್ತನೆಗಳನ್ನು ಹೊಂದುತ್ತಾನೆ. ಸಂಬಂಧ ಜ್ಞಾನ, ನಾನು ಯಾರು? ನಾನು ಜೀವಾತ್ಮ. ಭಗವಂತ ಯಾರು? ಭಗವಂತ ಕೃಷ್ಣ. ಕೃಷ್ಣ ಮತ್ತು ಪವಿತ್ರ ನಾಮ, ಅವನ ದಿವ್ಯ ನಾಮಗಳಿಗೆ ಏನು ವ್ಯತ್ಯಾಸ ಇಲ್ಲ, ಭಿನ್ನವಲ್ಲ. ಭಿನ್ನತ್ವಂ ನಾಮನಾಮಿನೋ. ಮತ್ತು ಭೌತಿಕ ಪ್ರಕೃತಿ ಅಂದ್ರೆ ಏನು? ಆಧ್ಯಾತ್ಮಿಕ ಪ್ರಕೃತಿ ಏನು ಅಂದ್ರೆ ಪ್ರಕೃತಿ. ಆಧ್ಯಾತ್ಮಿಕ ಪ್ರಕೃತಿ ಏನು?
ಮತ್ತು ಇವುಗಳ ನಡುವೆ ಇರುವಂತ ಸಂಬಂಧ ಏನು? ನಾನು ಜೀವಾತ್ಮ, ಭಗವಂತ, ಕೃಷ್ಣ ಮತ್ತು ನನ್ನ ಜೊತೆ ಶಾಶ್ವತವಾದ ಸಂಬಂಧ ಇದೆ. ಮತ್ತು ಭಗವಂತ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧ ಏನು? ಮತ್ತು ಭಗವಂತ ಮತ್ತು ಜೀವಾತ್ಮನ ನಡುವೆ ಇರುವ ಸಂಬಂಧ ಏನು? ಜೀವಾತ್ಮ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧ ಏನು? ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು ಸಂಬಂಧ ಜ್ಞಾನ. ಸಂಬಂಧ ಜ್ಞಾನದ ರೆಪ್ರೆಸೆಂಟೇಟಿವ್ ಅಥವಾ ನಿಜವಾಗಿ ಯಾರು ಕೊಡ್ತಾರೆ? ದೀಕ್ಷಾ ಗುರುಗಳು ಕೊಡ್ತಾರೆ. ಹೇಗೆ ಸಂಬಂಧ ನಾವು ಕಳೆದುಕೊಂಡಿದ್ದೇವೆ ಜನ್ಮ ಜನ್ಮಾಂತರ, ಎಷ್ಟೋ ಲಕ್ಷಗಟ್ಟಲೆ ಮಿಲಿಯನ್ ಜನ್ಮಗಳಿಂದ ಭಗವಂತನನ್ನು ಮರೆತು ಬಿಟ್ಟಿದ್ದೇವೆ, ಭಗವಂತನ ಜೊತೆ ಸಂಬಂಧವನ್ನು ಮರೆತು ಬಿಟ್ಟಿದ್ದೇವೆ. ಆ ಸಂಬಂಧವನ್ನು ಪುನಃ ಸ್ಥಾಪಿಸಬೇಕಾದ್ರೆ ನಾವು ಮತ್ತೆ ಗುರು ಪರಂಪರೆಗೆ ಕನೆಕ್ಟ್ ಆಗ್ಬೇಕು. ಆ ಗುರು ಪರಂಪರೆಗೆ ಕನೆಕ್ಟ್ ಆಗ್ಬೇಕಾದ್ರೆ ಆ ಕನೆಕ್ಷನ್ ಅನ್ನು ಯಾರು ಕೊಡ್ತಾರೆ? ಕನೆಕ್ಷನ್ ಅನ್ನು ಯಾರು ಕೊಡ್ತಾರೆ ಗುರು ಪರಂಪರೆಗೆ? ದೀಕ್ಷಾ ಗುರು. ದೀಕ್ಷಾ ಗುರುಗಳು ನೀಡ್ತಾರೆ. ಸೊ ದೀಕ್ಷಾ ಕಾಲೆ ಭಕ್ತ ಕರೆ ಆತ್ಮ ಸಮರ್ಪಣ, ಸೈ ಕಾಲೆ ಕೃಷ್ಣ ತಾರೆ ಕರೆ ಆತ್ಮಸಂ. ಸೊ ಶಿಷ್ಯ ದೀಕ್ಷಾ ಗುರುಗಳಿಗೆ ಶರಣಾಗಿ ಏನ್ ಕೇಳ್ತಾನೆ? ಮತ್ತೆ ನಾವು ತುಂಬಾ ಡೀಟೇಲ್ ಆಗಿ ಹೋಗುವುದು ಬೇಡ, ಆದ್ರೆ ಹೇಳುವ ತಾತ್ಪರ್ಯ ಅಂದ್ರೆ ಶರಣಾಗುವುದು, ಸರೆಂಡರ್. ಈ ಶರಣಾಗತಿಯ ಮನೋಭಾವ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದಕ್ಕೆ ಕೃಷ್ಣನಿಗೆ ಶರಣ. ಕೃಷ್ಣ ಭಗವದ್ಗೀತೆಯ ಸಾರ ಏನ್ ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನಗೆ ಶರಣಾಗು ಅಂತ ಹೇಳ್ತಾನೆ. ಆದ್ರೆ ನಾವು ಕೃಷ್ಣನಿಗೆ ಡೈರೆಕ್ಟ್ ಆಗಿ ಹೇಗೆ ಶರಣಾಗುವುದು? ಅದರಲ್ಲಿ ಮೊದಲ ಹೆಜ್ಜೆ ಏನು ಬರ್ತದೆ? ಅದು ಶ್ರೀ ಗುರು ಪಾದಾಶ್ರಯ. ಅದೋ ಗುರು ಪಾದಾಶ್ರಯ. ಮೊದಲು ಗುರುವಿನ ಪಾದಾಶ್ರಯವನ್ನು ತೆಗೆದುಕೊಳ್ಬೇಕು. ಅದೇ ನಮ್ಮ ಆಧ್ಯಾತ್ಮಿಕ ಜೀವನದ ಆರಂಭ. ಇದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದನ್ನು ಹೇಳಿದ್ದಾರೆ. ಸೊ ಆಧ್ಯಾತ್ಮಿಕ ಗುರುಗಳಿಂದ ಒಬ್ಬನು ದೀಕ್ಷೆಯನ್ನು ತೆಗೆದುಕೊಳ್ತಾನೆ. ದೀಕ್ಷೆಯು ಸ್ವರೂಪ ಸಿದ್ಧಿ ಹಂತದ ತನಕ ಹೋಗ್ತದೆ, ಆ ಭಾವಾಸ್ತರ. ಸೊ ಭಾವಾಸ್ತರದಲ್ಲಿ ಕೃಷ್ಣ ಆ ಜೀವಾತ್ಮನನ್ನು ತನಗೆ ಸಮಾನ, ಅಂದ್ರೆ ಕ್ವಾಲಿಟೇಟಿವ್ಲಿ ಗುಣಾತ್ಮಕವಾಗಿ ಸಮಾನ ಅಂತ ಅವನು ಆಲೋಚನೆ ಮಾಡ್ತಾನೆ. ಸೊ ಅಭಿಧೇಯ, ಸಂಬಂಧ ಗೊತ್ತಾಯ್ತು. ಗುರುವಿಗೆ ಶರಣ ಆಗ್ತಾನೆ. ಗುರುವಿಗೆ ಶರಣಾದ ನಂತರ ಏನು ಮಾಡ್ತಾನೆ? ಗುರುವಿಗೆ ಶರಣಾದ ನಂತರ ಏನು ಮಾಡ್ತಾನೆ? ಗುರು ಹೇಳಿದ ಆದೇಶಗಳನ್ನು ಪಾಲನೆ ಮಾಡ್ತಾನೆ. ಗುರು ಹೇಳಿದ ಆದೇಶಗಳನ್ನು ಪಾಲನೆ ಮಾಡ್ತಾನೆ. ಗುರುಗಳ ಆದೇಶ ಏನು? ಸ್ಲೈಡ್ ಅಲ್ಲಿ ಇದೆ. ಗುರುಗಳ ಆದೇಶ ಏನು? ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡುವುದು. 4 ನಿಯಮಗಳನ್ನ ಪಾಲನೆ ಮಾಡ್ಬೇಕು. 16 ಮಾಲೆ, 4 ನಿಯಮಗಳು. ಅದರಲ್ಲಿ ಅದು ಇಲ್ಲಿ ಎಲ್ಲಿ ಬರ್ತದೆ? ಶ್ರವಣಂ ಕೀರ್ತನಂ. ಸೊ ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡುವುದು. ಸೊ ನವವಿಧ ಭಕ್ತಿ ಏನಿದೆ ಇದು ಅಭಿಧೇಯ. ಅಭಿಧೇಯದಲ್ಲಿ 9 ಪ್ರಾಸೆಸ್ಗಳು. ನವವಿಧ ಭಕ್ತಿಯಲ್ಲಿ ನವವಿಧ ಇದೆ. ಆದ್ರೆ ಅದರಲ್ಲಿ ತುಂಬಾ ಪ್ರಮುಖವಾದದ್ದು ಯಾವುದು? ಶ್ರವಣ ಮತ್ತೆ ಕೀರ್ತನ. ಶ್ರವಣ ಮತ್ತು ಕೀರ್ತನ. ಸೊ ಇದು ನಮ್ಗೆ ಗೊತ್ತಾಯ್ತು. ಸೊ ಶ್ರವಣ ಮತ್ತು ಕೀರ್ತನೆ. ಶ್ರವಣದಲ್ಲಿ ಯಾವುದು ಬರ್ತದೆ? ಭಗವಂತನ ಕತೆ ಕೇಳೋದು, ಭಗವಂತನ ಕೀರ್ತನೆ ಕೇಳಿಸ್ಕೊಳ್ಳೋದು, ಇದೆಲ್ಲ. ಸೊ ಭಕ್ತಿ ಸೇವೆಯು ನವವಿಧ ಭಕ್ತಿ 9 ವಿಧ. ಅದರಲ್ಲಿ ತುಂಬಾ ಪ್ರಮುಖವಾದದ್ದು ಶ್ರವಣ ಕೀರ್ತನ. ಸೊ ಶ್ರವಣ ಯಾವುದರಿಂದ? ಭಕ್ತಿ ಸೇವೆ ಶ್ರವಣದಿಂದ ಆರಂಭ ಆಗ್ತದೆ. ಶ್ರವಣದಲ್ಲಿ ಯಾವ ರೀತಿ 2 ವಿಧ. ಯಾವುದು? ಪವಿತ್ರ ನಾಮ ಮತ್ತು ಶ್ರೀಮದ್ ಭಾಗವತವನ್ನು ಕೇಳುವುದು.
ಅದನ್ನೇ ನಾವು ಎರಡನ್ನು ಡೀಟೇಲ್ ಆಗಿ ನಾವು ನೋಡಿದ್ವಿ. ಏನು? ಶ್ರೀಮದ್ ಭಾಗವತ ಶ್ರವಣ ಸಾಧನ ಅಭ್ಯಾಸ ಮತ್ತು ಹರಿನಾಮ ಜಪ ಸಾಧನ ಅಭ್ಯಾಸ. ಸೊ ಯಾಕಂದ್ರೆ ನಾವು ಯಾವಾಗ ಇದನ್ನು ಸರಿಯಾಗಿ ಕೇಳ್ತೇವೆ ಮತ್ತು ನಮ್ಮ ಜೀವನದಲ್ಲಿ ಮನನ ಪಠಣ ಇದನ್ನು ನಿಧಿಧ್ಯಾಸನ ಇದನ್ನೆಲ್ಲ ಮಾಡಿದಾಗ ಕೃಷ್ಣ ಪ್ರೇಮ ನಮ್ಮ ಹೃದಯದಲ್ಲಿ ಇರುವಂತ ಕೃಷ್ಣ ಪ್ರೇಮ ಜಾಗೃತ ಆಗ್ತದೆ. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬು ನಾಯ ಶ್ರವಣಾದಿ ಶುದ್ಧ ಚಿತ್ತೆ ಕರಯ ಉದಯ. ಸೊ ಈ ಕೃಷ್ಣ ಪ್ರೇಮ ಹೃದಯದಲ್ಲಿ ಇದೆ, ಎಲ್ಲರ ಹೃದಯದಲ್ಲಿ ಇದೆ. ಆದ್ರೆ ಯಾವಾಗ ನಾವು ಸರಿಯಾಗಿ ಶ್ರವಣವನ್ನು ಮಾಡ್ತೇವೆ ಆವಾಗ ಅದು ಹೃದಯದಲ್ಲಿ ಅದು ಜಾಗೃತ ಆಗ್ತದೆ. ಶುದ್ಧ ಚಿತ್ತೆ ಚಿತ್ತ ಶುದ್ಧವಾದಾಗ ಕೃಷ್ಣ ಪ್ರೇಮ ಜಾಗೃತ ಆಗ್ತದೆ. ಕೃಷ್ಣ ಪ್ರೇಮ ಅಂದ್ರೆ ಪ್ರೇಮ ಸ್ತರಕ್ಕೆ ಒಬ್ಬನು ಹೋಗ್ತಾನೆ. ಸೊ ಅದನ್ನೇ ನಾವು ನೋಡಿದ್ವಿ. ಏನು? ಸಾಧನಾಭ್ಯಾಸ, ಅದರಲ್ಲಿ ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ಸೊ ಅದು ಆಮೇಲೆ ಶ್ರವಣ ಮಾಡಬೇಕಾದ್ರೆ ಎರಡು ಇದನ್ನು ನಾವು ಶ್ರೀಮದ್ ಭಾಗವತವನ್ನು ಕೇಳ್ತೇವೆ ಮತ್ತು ಪವಿತ್ರ ನಾಮವನ್ನು ಕೇಳ್ತೇವೆ. ಇದರಲ್ಲಿ ಕೀರ್ತನೆಯೂ ಇದೆ, ಶ್ರವಣ ಇದನ್ನು ಇದೆ. ಭಾಗವತ ಮಾಡ್ಬೇಕಾದ್ರೂ ಶ್ರವಣ ಇದೆ, ಕೀರ್ತನ ಇದೆ. ಏನು ಕೀರ್ತನೆ ಅಂದ್ರೆ ಯಾವುದು? ಒಬ್ಬನು ಲೆಕ್ಚರ್ ಕೊಡ್ತಾನೆ ಮತ್ತು ಉಳಿದ ಎಲ್ಲ ಶ್ರೋತೃಗಳು ಅವರು ಕೇಳ್ತಾರೆ. ಇದು ಶ್ರವಣ ಮತ್ತು ಕೀರ್ತನ. ಅದರಲ್ಲಿ ಶ್ರವಣ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾವು ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಬಂದ್ವಿ ಈ ಯಾವುದು ಟಾಪಿಕ್? ಕಾಮ. ಈ ಟಾಪಿಕ್ ಯಾಕೆ ನಾವು ನೋಡಿದ್ವಿ? ನಮ್ಮ ಗುರಿ ಪ್ರೇಮ. ಪ್ರೇಮ ಆಗ್ಬೇಕಾದ್ರೆ ಕಾಮ ಏನಾಗಬೇಕು? ಕಡಿಮೆ ಆಗ್ತಾ ಬರ್ಬೇಕು. ಕಡಿಮೆ ಆಗ್ತಾ ಬರ್ಬೇಕು. ಪ್ರೇಮ ಸ್ತರದಲ್ಲಿ ಕಾಮ ಎಷ್ಟಿರ್ತದೆ? 0. ಕಾಮ ಇರಲ್ಲ. ಸೊ ಅದಕ್ಕೆ ಕಾಮ ಈ ಟಾಪಿಕ್ ಅನ್ನು ಯಾಕೆ ನೋಡಿದ್ವಿ? ನಮ್ಮ ಗುರಿ ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮವನ್ನು ನಾವು ಪಡಿಬೇಕಾದ್ರೆ ಕಾಮ ಸಂಪೂರ್ಣವಾಗಿ 0 ಆಗಬೇಕು. ಆವಾಗ ಸಂಪೂರ್ಣವಾಗಿ ಪ್ರೇಮವನ್ನು ಪಡೆಯುವುದು. ಹಾಗಾದ್ರೆ ಕಾಮ ಅಂದ್ರೆ ಏನು? ಪ್ರೇಮ ಅಂದ್ರೆ ಏನು? ಆತ್ಮೇಂದ್ರಿಯ ಪ್ರೀತಿ ವಾಂಚಾ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ದರೆ ಪ್ರೇಮ ನಾಮ. ನನ್ನ ಇಂದ್ರಿಯ ತೃಪ್ತಿಯ ಬಯಕೆಗಳು ಕಾಮ, ಕೃಷ್ಣನ ಇಂದ್ರಿಯ ಸುಖದ ಬಯಕೆಗಳು ಪ್ರೇಮ. ಸೊ ಭೌತಿಕ ಲೋಕದಲ್ಲಿ ನಮ್ಗೆ ಬೈಂಡಿಂಗ್ ಫೋರ್ಸ್, ಈ ಬಂಧನ ಮಾಡ್ತದೆ, ಆ ಫೋರ್ಸ್ ಯಾವುದು? ಅದು ಕಾಮ. ಈ ಭೌತಿಕ ಲೋಕದಿಂದ ನಾವು ಮುಕ್ತರಾಗಬೇಕಾದ್ರೆ ನಾವು ಪ್ರೇಮವನ್ನು ಹೊಂದಬೇಕು. ಸೊ ಅದರಿಂದ ಪ್ರೇಮ ಅಂದ್ರೆ ಏನು? ಕಾಮ ಅಂದ್ರೆ ಏನು? ಆಧ್ಯಾತ್ಮಿಕ ಲೋಕ ಇದೆ, ನಿಜವಾದ ಜೀವನ ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ಆದರೆ ಮರದ ಪ್ರತಿಬಿಂಬ ಹೇಗೆ ತಾತ್ಕಾಲಿಕ ಮತ್ತು ಅದು ಸಂಪೂರ್ಣವಾದ, ಈಗ ನೆರಳಲ್ಲಿ ಹಣ್ಣು, ಮಾವಿನ ಮರ ಇದೆ ಅಂತ ತಿಳ್ಕೊಳ್ಳೋಣ. ಮಾವಿನ ಹಣ್ಣುಗಳು ಆಗಿದೆ. ಆ ಮಾವಿನ ಹಣ್ಣು ತಿನ್ಬೇಕಾದ್ರೆ ಆ ಇದು ಪ್ರತಿಬಿಂಬ ಏನಿದೆ, ಆ ಪ್ರತಿಬಿಂಬದಲ್ಲಿ ತಿನ್ಲಿಕ್ಕಾಗ್ತದ? ನನಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ನಾನು ಆ ನದಿಯ ನೀರಿನಲ್ಲಿ ಇರುವಂತ ಅಲ್ಲಿ ಕೆಳಗಡೆಯ ಅಲ್ಲಿ ಆ ಮಾವಿನ ಹಣ್ಣನ್ನು ಹಿಡಿಲಿಕ್ಕೆ ಹೋದ್ರೆ ಮಾವಿನ ಹಣ್ಣು ಸಿಗ್ತದ? ಇಲ್ಲ. ಆದ್ರಿಂದ ನಿಜವಾದ ಜೀವನ ಏನಿದೆ ಅದು ಆಧ್ಯಾತ್ಮಿಕ ಲೋಕದಲ್ಲಿದೆ. ಆಧ್ಯಾತ್ಮಿಕ ಲೋಕದಲ್ಲಿ ಕೇವಲ ಪ್ರೇಮ ಇದೆ. ಆದ್ರೆ ಪ್ರೇಮ ಯಾವಾಗ ಉಲ್ಟಾ ಅಂದ್ರೆ ಪರ್ವರ್ಟೆಡ್ ಆಗಿ
ಒಟ್ಟಿಗೆ ಸೇರಿದಾಗ ಅದು ಕಾಮವಾಗ್ತದೆ. ಇದರ ಮೂಲ ಯಾವುದು? ಇಲ್ಲಿದೆ ಚಿತ್ರದಲ್ಲಿ ನೋಡಿ. ಆಸೆ. 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 ಭೌತಿಕ ಆಸೆಗಳು ಬಂದಾಗ ಕಾಮ ಹುಟ್ಟುತ್ತದೆ. ಸಂಪೂರ್ಣವಾಗಿ ಆಧ್ಯಾತ್ಮಿಕ ಆಸೆಗಳು ಇದ್ದಾಗ ಪ್ರೇಮ ಇರ್ತದೆ. ತುಂಬಾ ಸುಲಭ, ಏನು ಅಷ್ಟೊಂದು ಕಷ್ಟ ಏನೂ ಇಲ್ಲ. ನಮ್ಮ ಆಸೆಗಳ ಮೇಲೆ ಅವಲಂಬಿತ ಆಗಿದೆ. ನಮಗೆ ಯಾವಾಗ್ಲೂ ಕೃಷ್ಣನ ಜೊತೆ ಇರಬೇಕು, ರಾಧಾಕೃಷ್ಣರ ಜೊತೆ ಇರಬೇಕು ಅನ್ನುವ ಆಸೆ ಇದ್ರೆ ಸಂಪೂರ್ಣವಾಗಿರ್ಬೇಕು. ಒಂದು ಕ್ಷಣ, ಒಂದು ಗಂಟೆ ಅಲ್ಲ, 24 ಗಂಟೆಗಳ ಕಾಲ ನಮಗೆ ಅದೇ ಆಸೆ ಇದೆ. ಏನು? ರಾಧಾಕೃಷ್ಣರ ಜೊತೆ ಇರಬೇಕು, ರಾಧಾಕೃಷ್ಣರ ಸೇವೆ ಮಾಡಬೇಕು, ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು. ಇದೇ ಆಸೆಗಳು ಇದ್ರೆ ಕೃಷ್ಣ ನಮ್ಮನ್ನು ಆಧ್ಯಾತ್ಮಿಕ ಜಗತ್ತಿಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ನಮ್ಮ ಆಸೆಗಳು, ನನಗೆ ಕಾಮ ಮಾಡಬೇಕು, ಆಮೇಲೆ ಭೋಗ ಮಾಡಬೇಕು ಅನ್ನುವ ಆಸೆಗಳು ಇದ್ರೆ ಭೌತಿಕ ಜಗತ್ತಿನಲ್ಲಿ ಇರ್ತಾನೆ. ಸೊ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇರುವುದು ಅಥವಾ ಭೌತಿಕ ಲೋಕದಲ್ಲಿ ಇರುವುದು ಅದು ನಮ್ಮ ಆಸೆಗಳ ಮೇಲೆ ಅವಲಂಬಿತವಾಗಿದೆ. ನಾವು ಭೌತಿಕ ಲೋಕದಲ್ಲಿ ಯಾಕೆ ಇದ್ದೇವೆ? ನಮ್ಮ ಆಸೆ ಆ ರೀತಿ ಇದೆ. ನಮ್ಮ ಆಸೆಯಿಂದಾನೇ ನಾವು ಇಲ್ಲಿದ್ದೇವೆ. ನಮಗೆ ಭೌತಿಕ ಆಸೆಗಳು ಇದೆ. ಕಾಮದ ಆಸೆ ಇದೆ, ತುಂಬಾ ಲೋಭ ಇದೆ. ನೀನು ಎಷ್ಟು ಭಗವಂತ ಎಷ್ಟು ನೀಡಿದ್ರು ಇನ್ನೂ ಸ್ವಲ್ಪ ಇದ್ರೆ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ದುಡ್ಡಿದ್ರೆ ಚೆನ್ನಾಗಿತ್ತು, ಒಂದೆರಡು ಮನೆ ಇದ್ರೆ ಚೆನ್ನಾಗಿತ್ತು, ಅಥವಾ ಇರುವ ಮನೆಯಲ್ಲೇ ಸ್ವಲ್ಪ ರೂಮ್ ದೊಡ್ಡದಿದ್ರೆ ಚೆನ್ನಾಗಿತ್ತು. ಸೊ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಯಾರಿಗೂ ಇಲ್ಲ. ಲಕ್ಪತಿ ಅಂದ್ರೆ ಅವನು ಕರೋಡ್ಪತಿ ಆಗ್ಲಿಕ್ಕೆ ನೋಡ್ತಾನೆ, ಕರೋಡ್ಪತಿ ಅವನು ಅರಬ್ಪತಿ ಆಗ್ಲಿಕ್ಕೆ ನೋಡ್ತಾನೆ. ಅದಕ್ಕೆ ತೃಪ್ತಿ ಅನ್ನೋದು ಇಲ್ಲ. ಇದೆಲ್ಲ ಏನು? ಭೌತಿಕ ಲೋಕದಲ್ಲಿ ನಮಗೆ ಎಲ್ಲ ಆಸೆಗಳು. ಆಮೇಲೆ ಆಸೆಗಳು ಪೂರೈಕೆ ಆದ್ರೆ ಲೋಭ ಬರ್ತದೆ, ಆಸೆಗಳು ಪೂರೈಕೆ ಆಗದೆ ಇದ್ರೆ ಕ್ರೋಧ ಬರ್ತದೆ. ಬೇರೆಯವರ ಹತ್ರ ನಮಗಿಂತ ಜಾಸ್ತಿ ಇದೆ, ಮಾತ್ಸರ್ಯ ಬರ್ತದೆ. ಎಲ್ಲದರ ಮೂಲ ಎಲ್ಲ ಆಸೆಗಳಿಂದನೇ ಕಾಮ ಎಲ್ಲ ಆಗ್ತದೆ. ಸೊ ಅದಕ್ಕಾಗಿ ನಮ್ಮ ಆಸೆ ಭಗವಂತನ ಸೇವೆಗಳನ್ನು ಮಾಡುವುದು, ಭಗವಂತನ ಜೊತೆಗಿರುವುದು. ಈ ಆಸೆಗಳನ್ನು ನಾವು ಮಾಡಬೇಕು. ಆಸೆಗಳನ್ನು ಬಿಟ್ಟು ಬಿಡಬೇಕು ಅಂತ ಯಾರು ಹೇಳುವುದಿಲ್ಲ, ಶಾಸ್ತ್ರಗಳು ಆ ರೀತಿ ಹೇಳುವುದಿಲ್ಲ. ಆದರೆ ನಮ್ಮ ಭೌತಿಕ ಆಸೆಗಳನ್ನು ಆಧ್ಯಾತ್ಮಿಕ ಆಸೆಗಳನ್ನಾಗಿ ಪರಿವರ್ತನೆ ಮಾಡು ಅಂತ ಹೇಳ್ತದೆ. ಉದಾಹರಣೆಗೆ, ತಿನ್ನುವ ಆಸೆ ಇದೆ, ಭಗವಂತನಿಗೆ ನೈವೇದ್ಯ ಮಾಡಿ ತಿನ್ನು. ಪಿಕ್ನಿಕ್ಗೆ ಹೋಗುವ ಆಸೆ ಇದೆ, ಮಾಯಾಪುರ ವೃಂದಾವನ ಜಗನ್ನಾಥ್ಪುರಿಗೆ ಪಿಕ್ನಿಕ್ ಹೋಗು, ಅಲ್ಲಿ ತೀರ್ಥಯಾತ್ರೆಯನ್ನು ಮಾಡು, ಧಾಮಗಳಿಗೆ ಹೋಗು. ಸೊ ಅದೇ ರೀತಿ ಬೇರೆ ಬೇರೆ ಎಲ್ಲ ಆಸೆಗಳನ್ನು ನಾವು ಚಾನಲೈಸ್ ಮಾಡ್ತೀವಿ. ಆವಾಗ ಆ ಭೌತಿಕ ಆಸೆಗಳು ಆಧ್ಯಾತ್ಮಿಕ ಆಸೆಗಳು ಆಗಿ ಪರಿವರ್ತನೆಗೊಳ್ತದೆ. ಯಾವಾಗ ಸಂಪೂರ್ಣವಾಗಿ ಕೇವಲ ಆಧ್ಯಾತ್ಮಿಕ ಆಸೆಗಳು ಇದೆ, ಆವಾಗ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬಹುದು. ಸೊ ಅದರಿಂದ ಮೊದಲಿಗೆ ಕಾಮದಿಂದ ಪ್ರೇಮದೆಡೆಗೆ ಹೇಗೆ ಪ್ರಯಾಣವನ್ನು ಮಾಡುವುದು? ಮೊದಲಿಗೆ ತುಂಬಾ ಕಾಮ, ಭಕ್ತಿ ಇಲ್ಲವೇ ಇಲ್ಲ. ಕ್ರಮೇಣ ಶ್ರದ್ಧೆ, ಇದನ್ನೆಲ್ಲ ಮುಂದಿನ ಕ್ಲಾಸಲ್ಲಿ ನೋಡೋಣ. ಶ್ರದ್ಧೆ, ಭಜನ, ಕ್ರಿಯಾ, ನಿಷ್ಠಾ, ರುಚಿ, ಆಸಕ್ತಿ, ಪ್ರೇಮ. ಸೊ ಪ್ರೇಮ ಸ್ತರಕ್ಕೆ ಬಂದಾಗ ಗೋಲೋಕಧಾಮಕ್ಕೆ ಹೋಗಬಹುದು. ಸೊ ಅದರಿಂದ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ, ಎರಡು ಸಾಧನ ಭಕ್ತಿ ಇದೆ. ಸಾಧನ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ, ಮೂರು ರೀತಿಯ ಭಕ್ತಿ. ಏನೋ ಸಾಧನ ಭಕ್ತಿ, ಇದು ಭಾವಭಕ್ತಿ, ಪ್ರೇಮ ಭಕ್ತಿ. ಮತ್ತು ಸಾಧನ ಭಕ್ತಿಯಲ್ಲಿ ಎರಡು ವಿಧ. ಯಾವುದು? ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ಯಾರು ರಾಗಾನುಗ ಸಾಧನ ಭಕ್ತಿಯನ್ನು ಮಾಡ್ತಾರೆ ಗೋಲೋಕಧಾಮಕ್ಕೆ ಹೋಗ್ತಾರೆ. ಯಾರು ವೈದಿ ಸಾಧನ ಭಕ್ತಿಯನ್ನು ಪ್ರೇಮ ಸ್ತರದ ಕಡೆ ತನಕ ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ, ಅವರು ವೈಕುಂಠಕ್ಕೆ ಹೋಗ್ತಾರೆ.
ಇದೆಲ್ಲ ಎಲ್ಲಿ ವಿವರಿಸಲಾಗಿದೆ? ರಾಗಾನುಗ ಸಾಧನ ಭಕ್ತಿ, ವೈದಿ ಸಾಧನ ಭಕ್ತಿ, ಭಕ್ತಿ ರಸಾಮೃತ ಸಿಂಧು, ಇವನ್ ಮಾಧುರ್ಯ ಕದಂಬೆಯಲ್ಲಿ ಸ್ತರಗಳು ಇದೆ. ಸೊ ಲಸ್ಟನ್ನು, ಕಾಮವನ್ನು ಹೇಗೆ ಜಯಿಸುವುದು? ಕೆಟ್ಟ ಸಹವಾಸವನ್ನು ಬಿಡಬೇಕು. ಕೆಟ್ಟ ಸಹವಾಸಕ್ಕೆ ಉದಾಹರಣೆ ಅಜಾಮಿಲ, ಕಾಲಕೃಷ್ಣದಾಸ್. ಭಟ್ಟಾಚಾರಿಸ್ ಅವರ ಹೆಂಗಸರು ಕಾಲಕೃಷ್ಣದಾಸನನ್ನು ಮೋಹಿತರನ್ನಾಗಿ ಮಾಡಿ, ಆದರೆ ಚೈತನ್ಯ ಮಹಾಪ್ರಭುಗಳು ಕಾಲಕೃಷ್ಣದಾಸನನ್ನು ಎಳೆದುಕೊಂಡು ಹೋಗ್ತಾರೆ, ಆಮೇಲೆ ಅವನನ್ನು ಉಳಿಸ್ತಾರೆ. ಆಮೇಲೆ ಎರಡನೇದು, ಕಾಮದ ಕೆಟ್ಟ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಬೇಕು. ಸೊ ಇದಕ್ಕೆ ಉದಾಹರಣೆ ಬಿಲ್ವಮಂಗಲ ಠಾಕೂರ್. ಹೇಗೆ ಬಿಲ್ವಮಂಗಲ ಠಾಕೂರ್ ಮೊದಲು ಶಿಲಾನಾಮ್ ಇಷ್ಟ ಆಗಿದ್ರು, ಚಿಂತಾಮಣಿ ಅವಳನ್ನು ನೋಡಿ ಅವನು ಕಾಮಾಂಧನಾಗಿದ್ದ. ಸೊ ಅದನ್ನೆಲ್ಲ ನಾವು ನೋಡಿದ್ವಿ. ಕಾಮವು ಎಲ್ಲಿ ಅಡಗಿದೆ? ಕಾಮವು ಎಲ್ಲಿ ಅಡಗಿದೆ? ನಮ್ಮ ಮನಸ್ಸಿನಲ್ಲಿ. ಕೇವಲ ಮನಸ್ಸಿನಲ್ಲಿಯಾ? ಇಂದ್ರಿಯಗಳಲ್ಲಿ, ಇಂದ್ರಿಯಗಳಲ್ಲಿ, ಸೂಕ್ಷ್ಮವಾಗಿ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ. ಅಹಂಕಾರದಲ್ಲಿ ಅಲ್ಲ, ಅಹಂಕಾರದಿಂದ ಕಾಮ ಬರ್ತದೆ. ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ. ಆದ್ರೆ ಇದಕ್ಕೆ ಮೂಲ ಮಿಥ್ಯ ಅಹಂಕಾರ. ಆಮೇಲೆ ಕಾಮ ಇಡೀ ವಾತಾವರಣದಲ್ಲಿದೆ, ಭೌತಿಕ ಜಗತ್ತಿನಲ್ಲಿ. ಕಾಮವು ನಮ್ಮನ್ನು ಈ ಭೌತಿಕ ಜಗತ್ತಿಗೆ ಬಂಧಿಸುತ್ತದೆ. ಇದು ಬಂಧಿಸುವ ಶಕ್ತಿ. ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಆಶ್ರಯ, ಸಾಧುಗಳ ಆಶ್ರಯ ಪಡೆದಾಗ ನಾವು ಶೆಲ್ಟರ್, ಕೃಷ್ಣ ನಮ್ಮನ್ನು ಅವಾಗ ತಿರಸ್ಕರಿಸುವುದಿಲ್ಲ. ಕೃಷ್ಣನ ಕೃಪೆ ಸಿಕ್ಕಿದಾಗ ನಾವು ಕಾಮವನ್ನು ಜಯಿಸಬಹುದು. ಆಮೇಲೆ ಪ್ರಚೋದನೆ ಬರುವಂತಹ ಸಂದರ್ಭಗಳನ್ನು ಸಹಿಸಿಕೊಳ್ಬೇಕು. ಯಮುನಾಚಾರ್ಯರು ಆ ಯೋಚನೆಗೆ ಬಂದಾಗ ಹೊಗಳ್ತಾ ಇದ್ರು. ಸೊ ಸಹಿಷ್ಣುತೆಯನ್ನು ಮಾಡಬೇಕಾದ್ರೆ ಒಬ್ನು ವಿನಮ್ರನಾಗಿರಬೇಕು. ಯಾರು ವಿನಮ್ರನಾಗಿರಬಲ್ಲ? ಯಾರಿಗೆ ಜ್ಞಾನ ಇರ್ತದೆ. ಯಾವ ಜ್ಞಾನ? ಸಂಬಂಧ ಜ್ಞಾನ, ಅಭಿನಯ ಜ್ಞಾನ ಇರ್ತದೆ, ಅವನು ವಿನಮ್ರನಾಗಿರಬಲ್ಲ. ಸೊ ಆದ್ರಿಂದ ಮಿಥ್ಯಹಂಕಾರವನ್ನು ಬಿಡು. ಮಿಥ್ಯಹಂಕಾರವೇ ಕಾಮವನ್ನು, ಮಿಥ್ಯಹಂಕಾರದಿಂದ ಕಾಮ ಬರ್ತದೆ. ಅದು ಆಕ್ಚುಲಿ ನಾವು ಸತ್ಯ ಅಹಂಕಾರ ಅಂದ್ರೆ ಕೃಷ್ಣನ ದಾಸ ಅಂತ ನಾವು ಭಾವನೆಯನ್ನು ಹೊಂದಿರುವಾಗ ನಾವು ಪ್ರೇಮವನ್ನು ಹೊಂದಿರ್ತೇವೆ. ಸೊ ಅದರಿಂದ ನಾವು ದಾಸಾನುದಾಸ ಸೇವಕನಾಗಿರುವಂತಹ ಭಾವ ಹೊಂದಿದಾಗ ಪ್ರೇಮವನ್ನು ಹೊಂದಿರಬಹುದು. ಇಲ್ಲದಿದ್ರೆ ಮಿಥ್ಯ ಅಹಂಕಾರ ಇದ್ದರೆ ಕಾಮವನ್ನು ಹೊಂದಿರುತ್ತೇವೆ. ಸೊ ಅದರಿಂದ ಕಾಮವನ್ನು ಗೆಲ್ಲಿಕ್ಕೆ ಉಪಾಯ ಏನು? ಕೃಷ್ಣನ ಕೃಪೆಯನ್ನು ಆಕರ್ಷಣೆ ಮಾಡಬೇಕು. ಕೃಷ್ಣನ ಕೃಪೆಯನ್ನು ಆಕರ್ಷಣೆ ಹೇಗೆ ಮಾಡುವುದು? ನವವಿಧ ಭಕ್ತಿ, ಭಗವಂತನಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡುವುದು. ಭಗವಂತನ ಸಂಬಂಧಪಟ್ಟಂತ ಕಾರ್ಯ ಅಂದ್ರೆ ಅಭಿಧೇಯ ನವವಿಧ ಭಕ್ತಿಯನ್ನು ಪೂರ್ಣ ಮನಸ್ಸಿನಿಂದ ಪ್ರಯತ್ನ. ಏನು? ಕಾಮವನ್ನು ಗೆಲ್ಲಬೇಕು, ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು, ಗುರುಗಳನ್ನು ಪ್ರಸನ್ನ ಮಾಡಬೇಕು, ಕೃಷ್ಣನನ್ನು ಪ್ರಸನ್ನ ಮಾಡಬೇಕು. ಇದೆಲ್ಲ ಎಂಡೆವರ್, ಪ್ರಯತ್ನಗಳು. ಇದು ಪೂರ್ಣ ಮನಸ್ಸಿನ ಪ್ರಯತ್ನ, ಅರೆ ಮನಸ್ಸಿನ ಪ್ರಯತ್ನ ಅಲ್ಲ. ಕಾಮದ ಪ್ರಚೋದನೆ ಬಂದಾಗ ಅದನ್ನು ರಿಸ್ಟ್ರೈನ್. ವಾಚೋವೇಗಂ ಮನಸ ಕ್ರೋಧಾವೇಗಂ ಜೀವಾವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ಯ ವಿಷಯೇತದೀರ ಸರ್ವಾಮಪಿ ಮಾಂ ಪ್ರತಿವಿಂಚ ಶಿಷ್ಯಾತ್. ವೇಗಗಳು ಬಂದಾಗ ನಿಯಂತ್ರಣವನ್ನು ಮಾಡಬೇಕು. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಮಾಡಬೇಕಾದ್ರೆ ಅರೆ ಮನಸ್ಸಿನ ಪ್ರಯತ್ನ ಅಲ್ಲ ನಿಯಂತ್ರಣ ಮಾಡುದು. ಪೂರ್ಣ ಮನಸ್ಸಿನಿಂದ ಇಂದ್ರಿಯ ಮತ್ತು ಮನಸ್ಸುಗಳನ್ನು ನಿಯಂತ್ರಣ ಮಾಡಬೇಕು. ಆವಾಗ ಕೃಷ್ಣನ ಕೃಪೆ ಕ್ರಮೇಣವಾಗಿ ನಮಗೆ ಸಿಗ್ತದೆ. ಕೃಷ್ಣನ ಕೃಪೆ ಯಾವಾಗ ನಮಗೆ ಸಂಪೂರ್ಣವಾಗಿ ಸಿಗ್ತದೆ, ಆವಾಗ ಕಾಮವನ್ನು
ಜಯಿಸ್ಲಿಕ್ಕೆ ಸಾಧ್ಯ ಇದೆ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶ್ಯೇರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಆತ್ಮವಶ್ಯೇರ್, ಯಾರು ವಿಧೇಯಾತ್ಮರಾಗಿರ್ತಾರೆ ಅವರು ಆತ್ಮವನ್ನು ತನ್ನ ವಶದಲ್ಲಿ, ಆತ್ಮವಶ್ಯ ಮನಸ್ಸು ಎಲ್ಲವನ್ನು ವಶವನ್ನು ಮಾಡಬಹುದು. ಒಬ್ಬನ ಆತ್ಮದ ಕಂಟ್ರೋಲ್ ಅದು ಯಾವಾಗ ಸಾಧ್ಯ ಆಗ್ತದೆ? ಪ್ರಸಾದಂ ಅಧಿಗಚ್ಚತಿ, ಭಗವಂತನ ಕೃಪೆ ಸಿಕ್ಕಿದಾಗ ಅದು ಸಾಧ್ಯ ಆಗ್ತದೆ. ಆಮೇಲೆ ಶ್ರವಣ ಮತ್ತು ಕೀರ್ತನ, ನವವಿಧ ಭಕ್ತಿಯ ಎಲ್ಲಾ ಸಾಧನ ಅಭ್ಯಾಸಗಳು 9 ಸಾಧನ ಅಭ್ಯಾಸಗಳು ಇದೆ. ಅದರಲ್ಲಿ ಪ್ರಮುಖವಾದದ್ದು ಶ್ರವಣ ಮತ್ತು ಕೀರ್ತನ. ಶ್ರವಣದಲ್ಲಿ ನಾವು ಶ್ರೀಮದ್ ಭಾಗವತ ಶ್ರವಣ ಮತ್ತು ಹರಿನಾಮದ 2 ನೋಡಿದ್ವಿ. ಶ್ರೀಮದ್ ಭಾಗವತ ಶ್ರವಣ ಅಭ್ಯಾಸದಲ್ಲಿ ನಾವು ಏನ್ ನೋಡಿದ್ವಿ? ಶ್ರದ್ಧೆ ಸಾಧು ಸಂಗಾಯ ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾ ರುಚಿ ಸಾನ್ಮಾತ್ ಸೇವಯ ವಿಪ್ರ ಪುಣ್ಯತೀರ್ಥ ನಿವೇಶನಾಥ್. ಮತ್ತೆ ಹೇಗೆ ವಾಸುದೇವ ಕಥಾ ರುಚಿಯನ್ನು ಬೆಳೆಸ್ಕೊಳ್ಬೇಕು? ಶುದ್ಧ ಭಕ್ತರ ಸೇವೆಗಳನ್ನು ಮಾಡಬೇಕು, ಶುದ್ಧ ಭಕ್ತರ ಸಂಘವನ್ನು ಮಾಡಬೇಕು. ಆವಾಗ ವಾಸುದೇವನ ಸಂದೇಶವನ್ನು ಕೇಳುವಂತಹ ಆ ಆಕರ್ಷಣೆ ನಮ್ಮ ಹೃದಯದಲ್ಲಿ ಬೆಳೀತದೆ. ಅದಕ್ಕಾಗಿ ಶ್ರವಣತಾಂ ಸ್ವಕೃತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಇದು ಭಜನ ಕ್ರಿಯೆ ಮತ್ತು ಅನರ್ಥ ನಿವೃತ್ತಿ. ಆದ್ರೆ ಇದು ನಿತ್ಯಂ ಭಾಗವತ ಸೇವೆಯ ಮಾಡಬೇಕು. ಆವಾಗ ನೈಷ್ಠಿಕ ಭಕ್ತಿ ಅಂದ್ರೆ ನಿಷ್ಠೆ ಹುಟ್ಟುತ್ತದೆ. ಆಮೇಲೆ ಸತತವಾಗಿ ಒಬ್ಬನು ಮಾಡ್ತಾನೆ, ಆವಾಗ ಕಾಮ ಲೋಭ ಎರಡೂ ಸಹ ಒಬ್ಬನಿಂದ ಮುಕ್ತನ. ತದಾ ರಜಸ್ತಮೋ ಭಾವ ಕಾಮಲೋಭ ದಯಶ್ಚೈ ಚೇತ ಏತೇರ್ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಕ್ರಮೇಣವಾಗಿ ಸತ್ವಗುಣಕ್ಕೆ ಬರ್ತಾನೆ. ಆಮೇಲೆ ಭಾವ ಏನು? ಮುಕ್ತ ಸಂಘಸ್ಯ ಜಾಯತೆ ಮೋಕ್ಷ ಲಘುತಾಕೃತ. ಸೊ ಇದು ಭಾವ ಸ್ಟೇಜ್. ಏನು? ಒಬ್ಬನು ಸಂಪೂರ್ಣನಾಗಿ ಪ್ರಸನ್ನ ಮನಸ್ಸು, ಬ್ರಹ್ಮಭೂತ ಪ್ರಸನ್ನಾತ್ಮ. ಸೊ ಕ್ರಮೇಣವಾಗಿ ಆ ಸ್ತರಕ್ಕೆ ಬರ್ತಾನೆ. ಆ ಸ್ತರಕ್ಕೆ ಬಂದಾಗ ನಿಜವಾದ ಏನು ಎಕ್ಸ್ಟಸಿಸ್ಗಳು ಒಬ್ಬನಲ್ಲಿ ಬರ್ತದೆ. ಆಮೇಲೆ ನೆಕ್ಸ್ಟ್ ಪ್ರೇಮ ಏನು? ಪ್ರೇಮ ಸ್ತರದಲ್ಲಿ ಸಂಪೂರ್ಣವಾದ ಹೃದಯ ಗ್ರಂಥಿಗಳು ಛಿದ್ರವಾಗಿ ನಾಶ ಆಗ್ತದೆ. ಆವಾಗ ಒಬ್ಬನು ಸಂಪೂರ್ಣವಾದ ಅವಿದ್ಯೆ ಎಲ್ಲ ನಾಶ ಆದಾಗ, ಅನರ್ಥಗಳು ನಾಶ ಆದಾಗ, ಅಪರಾಧಗಳು ಇಲ್ಲದೆ ಇದ್ದಾಗ ಪ್ರೇಮ ಸ್ತರವನ್ನು ಪಡಿತಾನೆ. ಇದು ಶ್ರೀಮದ್ ಭಾಗವತ ಕೇಳ್ತಾ ಕೇಳ್ತಾ ಹೀಗೆ ಪ್ರಗತಿಯನ್ನು ಹೊಂದುತ್ತಾನೆ. ಆದ್ರೆ ನಾವು ಬರೇ ಶ್ರೀಮದ್ ಭಾಗವತವನ್ನು ಮಾತ್ರ ಕೇಳ್ತೇವಾ? ಇಲ್ಲ, ನಾವು ನವವಿಧ ಭಕ್ತಿಯನ್ನು ಮಾಡ್ತಾ ಇರ್ತೇವೆ. ಸೊ ಅದರಲ್ಲಿ ಮತ್ತೆ ಅತ್ಯಂತ ಪ್ರಮುಖವಾದದ್ದು ಪವಿತ್ರ ನಾಮವನ್ನು ಬೆಳೆಸುವ ಸಾಧನಾಭ್ಯಾಸ. ಪವಿತ್ರ ನಾಮವನ್ನು ಬೆಳೆಸುವ ಸಾಧನೆ ಅಭ್ಯಾಸ. ಪವಿತ್ರ ನಾಮ ಕಲಿಯುಗದಲ್ಲಿ ಹರಿನಾಮವೇ ಎಲ್ಲ. ನಾವು ಈ ಹರಿನಾಮ ಸೀರೀಸ್ ಅನ್ನು ಮಾಡ್ತಾ ಇರುವುದು ಅದಕ್ಕಾಗಿ ನಾವು ಹರಿನಾಮ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿ, ಸರಿಯಾಗಿ ಶ್ರವಣವನ್ನು ಮಾಡಿ, ಪ್ರೇಮನಾಮ ಸ್ತರಕ್ಕೆ ಬಂದು ಕೃಷ್ಣ ಪ್ರೇಮವನ್ನು ಪಡೆಯುವ ಗುರಿ. ಸೊ ಅದಕ್ಕಾಗಿ ಈ ಬೇರೆ ಬೇರೆ ನವವಿಧ ಭಕ್ತಿ ಇದೆ. ಆದರೆ ಕಲಿಯುಗದಲ್ಲಿ ತುಂಬಾ ಪ್ರಮುಖವಾದದ್ದು ಯಾವುದು? ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೈವ ಗತಿರನ್ಯತಾ. ಸೊ ಅದರಿಂದ ಹರಿನಾಮವೇ ಸರ್ವಸ್ವ. ಕಲಿಯುಗದಲ್ಲಿ 99% ಆಫ್ ಅಡ್ವಾನ್ಸ್ಮೆಂಟ್, ನಮ್ಮ ಪ್ರಗತಿ ಹರಿನಾಮದಿಂದ ಬರ್ತದೆ. ಆದ್ರಿಂದ ಹರಿನಾಮವನ್ನು ಸರಿಯಾಗಿ ಮಾಡ್ಬೇಕು. ಆದ್ರೆ ಹೆಚ್ಚಿನ ಭಕ್ತರು ಹರಿನಾಮವನ್ನು ಮಾಡ್ತಾ ಇರಬಹುದು, ಅವರಿಗೆ ಏನು ಗೊತ್ತಿಲ್ಲ ಹರಿನಾಮದಲ್ಲೂ ಬೇರೆ ಬೇರೆ ಸ್ತರಗಳು ಇದೆ. ಮತ್ತು ನಮ್ಗೆ ಕೃಷ್ಣ ಪ್ರೇಮ ಬೇಕಾದ್ರೆ ನಾವು ಪ್ರೇಮನಾಮ ಸ್ತರಕ್ಕೆ ಬರಬೇಕು. ಹೆಚ್ಚಿನ ಭಕ್ತರಿಗೆ ಕೆಲವು ಭಕ್ತರಿಗೆ ಗೊತ್ತಿಲ್ಲದೇನೂ ಇರಬಹುದು. ಅವರು ನಾನು ಜಪ ಮಾಡ್ತಾ ಇದ್ದೀನಿ, ನಾನು ನಾಮಾಪರಾಧ ಜಪ ಮಾಡ್ತಾ ಇದ್ರು ನಾನು ಭಗವದ್ಧಾಮಕ್ಕೆ ಹೋಗ್ತೀನಿ, ಈ ರೀತಿ ಆಲೋಚನೆಗಳನ್ನು ಮಾಡ್ತಾ ಇದ್ರೆ ಅದು ತಪ್ಪು ಅಭಿಪ್ರಾಯ.
ಒಬ್ಬನು ನಾಮಾಪರಾಧ ಸ್ತರದಲ್ಲಿ ಜಪವನ್ನು ಮಾಡ್ತಾ ಇದ್ರೆ ಅವನು ಕೃಷ್ಣ ಪ್ರೇಮವನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನು ಕ್ರಮೇಣವಾಗಿ ಪ್ರೇಮನಾಮ ಸ್ತರಕ್ಕೆ ಬರಲೇಬೇಕಾಗ್ತದೆ. ಸೊ ಜಪವನ್ನು ಇಂಪ್ರೂವ್ ಮಾಡುವ ಬೇರೆ ಬೇರೆ ವಿಧಾನಗಳು ಏನು? ಉಚ್ಚಾರಣೆ, ಭಂಗಿ, ಪ್ರಾರ್ಥನಾಶೀಲ ಮನಸ್ಥಿತಿ. ಆಮೇಲೆ ಜಪದಲ್ಲಿ 3 ಅಡಚಣೆಗಳಿದೆ: ಅವಿದ್ಯ, ಅನರ್ಥ ಮತ್ತು ಅಪರಾಧ. ನಾಮ ಅಪರಾಧ 10 ಅಪರಾಧಗಳು, ಇದನ್ನು ನೋಡೋಣ. ಅದರಲ್ಲಿ ತುಂಬಾ ಡೇಂಜರಸ್ ಏನು? ವೈಷ್ಣವ ಅಪರಾಧ ಮತ್ತು ಕೆಲವು ಸೇವಾ ಅಪರಾಧ, ಜೀವ ಅಪರಾಧ, ಧಾಮ ಅಪರಾಧ, ಬೇರೆ ಬೇರೆ ಅಪರಾಧಗಳನ್ನು ಸಹ ನಾವು ಮಾಡಬಾರ್ದು. ಆಮೇಲೆ ನಾಮಭಾಸ, ಇದೆಲ್ಲ ಇವತ್ತು ನಾವು ನೋಡಿದ್ವಿ. ನಾಮಭಾಸದಲ್ಲಿ ಯಾವ ಯಾವ ಸ್ತರ ಇದೆ. ಶ್ರದ್ಧಾನಾಮಭಾಸ ತುಂಬಾ ಭಕ್ತರು ಶ್ರದ್ಧಾನಾಮಭಾಸ, ಅದರಲ್ಲೂ ಸಹ ಛಾಯಾನಾಮಭಾಸ ಇದನ್ನು ಮಾಡ್ತಾರೆ. ಛಾಯಾನಾಮಭಾಸದ ಮೂಲಕ ಶುದ್ಧ ನಾಮದ ಸ್ತರಕ್ಕೆ ಏರ್ತಾರೆ. ಆದರೆ ನಾಮಾಭಾಸವನ್ನು ಮಾಡಿದಾಗ ಒಬ್ಬನ ಪಾಪ ಮತ್ತು ಪುಣ್ಯ ಎರಡು ಸಂಪೂರ್ಣವಾಗಿ ನಾಶ ಆಗ್ತದೆ. ಒಬ್ಬನ ಕರ್ಮ ಸಂಪೂರ್ಣವಾಗಿ ನಾಶ ಆಗ್ತದೆ, ಆದರೆ ಅದು ಆತ್ಯಂತಿಕಿ ಕರ್ಮ, ಆತ್ಯಂತಿಕಿ ಅದು ಆಸಕ್ತಿ ಸ್ತರದಲ್ಲಿ ಆಗ್ತದೆ. ಸೊ ನಾಮಾಭಾಸವನ್ನು ಜಪ ಮಾಡುವಾಗ ಒಬ್ಬನ ಕರ್ಮ ಎಲ್ಲ ನಾಶ ಆಗ್ತದೆ. ಅದಕ್ಕೆ ಉತ್ತಮ ಉದಾಹರಣೆ ಅಜಾಮಿಲ. ಅಜಾಮಿಲ ಎಷ್ಟೊಂದು ಪಾಪಗಳನ್ನು ಮಾಡಿದ್ದ, ಎಷ್ಟೊಂದು ಪಾಪಕರ್ಮಗಳನ್ನು ಮಾಡಿದ್ದ. ಆದರೆ ನಾರಾಯಣ ಅಂತ ತನ್ನ ಮಗನನ್ನು ಕರೀತಾನೆ. ಅದು ಯಾವ ನಾಮಭಾಸ? ಸಾಂಕೇತ್ಯ ನಾಮಭಾಸ. ಅದು ಈವನ್ ಶ್ರದ್ಧಾ ನಾಮಭಾಸ ಅಲ್ಲ, ಅಶ್ರದ್ಧಾ ನಾಮಭಾಸ. ಆದ್ರೂ ಅಶ್ರದ್ಧಾ ನಾಮಭಾಸ, ಸಾಂಕೇತ್ಯ ನಾಮಭಾಸನೇ ಅಷ್ಟು ಶಕ್ತಿಶಾಲಿ ಆಗಿತ್ತು, ತುಂಬಾ ಪವರ್ಫುಲ್. ಯಾಕಂದ್ರೆ ಕೃಷ್ಣನ ಹರಿನಾಮ ಏನಿದೆ ತುಂಬಾ ಪವರ್ಫುಲ್. ಯಾಕಂದ್ರೆ ಕೃಷ್ಣ ಮತ್ತು ಹರಿನಾಮಕ್ಕೆ ಏನು ವ್ಯತ್ಯಾಸ ಇಲ್ಲ, ಕೃಷ್ಣ ಮತ್ತು ಕೃಷ್ಣನ ನಾಮಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದ್ರಿಂದ ಕೃಷ್ಣನಷ್ಟೇ ಶಕ್ತಿಶಾಲಿ ಹರಿನಾಮ, ಕೃಷ್ಣನ ನಾಮ. ಸೊ ಅದರಿಂದ ಕೃಷ್ಣನ ನಾಮ, ನಾರಾಯಣನ ಹೆಸರು ತೆಗೆದುಕೊಂಡಾಗ ತತ್ಕ್ಷಣವೇ ವಿಷ್ಣು ದೂತರು ಬರ್ತಾರೆ. ಅವನು ಅಷ್ಟು ಪಾಪ ಕಾರ್ಯಗಳನ್ನು ಮಾಡಿದ್ದ, ಆದ್ರೂ ಸಹ ಅಲ್ಲಿ ಅವರು ಯಮದೂತರಿಗೆ ಅಜಾಮಿಲನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅವರು ಬಿಡುವುದಿಲ್ಲ. ಸೊ ಇದನ್ನೆಲ್ಲ ನಾವು ನೋಡಿದ್ವಿ. ಅನರ್ಥ ನಿವೃತ್ತಿ, ಇದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಏನು ಇವತ್ತು ಸಾಧನೆ ಏನು ನೋಡಿದ್ವಿ, ಸಾಧನೆಗಳಲ್ಲಿ ಇಷ್ಟೆಲ್ಲ ನಾವು ನೋಡಿದ್ವಿ. ಇದರಲ್ಲಿ ನಾವು ಹೇಗೆ ನಮ್ಮ ಪ್ರಗತಿಯನ್ನು ಅಳೆಯುವುದು, ನಮ್ಮ ಪ್ರಯತ್ನವನ್ನು ನಾವು ಎಷ್ಟು ತೀವ್ರತೆಯಿಂದ ಮಾಡ್ತಾ ಇದ್ದೇವೆ. ತೀವ್ರತೆ ಇಸ್ ದ ಮಾನದಂಡ. ಏನು? ಒಬ್ಬನು ಎಷ್ಟು ತೀವ್ರತೆಯಿಂದ ಭಕ್ತಿ ಮಾಡ್ತಾ ಇದ್ದಾನೆ, ಎಷ್ಟು ತೀವ್ರತೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ, ಇದು ಒಂದು ಮಾನದಂಡ ಇದೆ. ಒಬ್ಬನು ತೀವ್ರತೆಯಿಂದ ಮಾಡಬೇಕಾದ್ರೆ ಅವನಿಗೆ ತೀವ್ರತೆ ಹೆಚ್ಚಿದ ಹಾಗೆ ಜಪ ಕೂಡ ಅವನಿಗೆ ಸುಲಭ ಆಗ್ತಾ ಹೋಗ್ತದೆ. ಇದು 2 ಮಾನದಂಡ ಇದೆ. ಸೊ ಇದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಿಂದಿನ ಕ್ಲಾಸಲ್ಲಿ ಇದಕ್ಕೆ ರೆಫರೆನ್ಸಸ್ಗಳು ಯಾವುದು? ಒಂದು ಹರಿನಾಮ ಚಿಂತಾಮಣಿ, ಮತ್ತೆ ಇನ್ನೊಂದು ಮಾಧುರ್ಯ ಕದಂಬಿನಿ. ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಇನ್ನೂ ಕೆಲವು ಪುಸ್ತಕಗಳನ್ನು ನಾವು ನೋಡ್ಬೋದು. ಸೊ ಆದರೆ ಇದೆರಡನ್ನು ಪ್ರಥಮವಾಗಿ ನೋಡೋಣ. ಯಾವುದು? ಮಾಧುರ್ಯ ಕದಂಬಿನಿ ಮತ್ತು ಹರಿನಾಮ ಚಿಂತಾಮಣಿ. ಆಮೇಲೆ ಒಂದೊಂದೇ ಪುಸ್ತಕಗಳನ್ನು ನೋಡೋಣ. ಹರೇ ಕೃಷ್ಣ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆಗಳು, ಕಮೆಂಟ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಸೊ ಈಗ ಇವತ್ತಿನ ಕ್ಲಾಸಲ್ಲಿ ಈ ಪರಿಪೂರ್ಣತೆಯ 3 ಹಂತಗಳು ಮುಗೀತಾ ಇದೆ. ಸೊ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಇಲ್ಲಾಂದ್ರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾತಕ್ಕಾಗಿ ಇಷ್ಟು ದಿನ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಅಂತ, ವಿಧೇಯ, ಶ್ರವಣ ಮತ್ತು ಕೀರ್ತನ. ಆದ್ರೆ ಉಳಿದ
ಇದು ಸ್ಮರಣ, ಪಾದಸೇವನ, ಅರ್ಚನ, ವಂದನ, ಇದು ಸಹ ಎಲ್ಲ ಇಂಪಾರ್ಟೆಂಟ್, ಪ್ರಮುಖವಾಗಿದೆ. ಆದರೆ ಪ್ರಮುಖವಾದದ್ದು ನಾವು ಡಿಸ್ಕಸ್ ಮಾಡಿ ಶ್ರವಣ ಮತ್ತು ಕೀರ್ತನ. ಶ್ರವಣ ಇದು ಮೇನ್ ಆಗಿ ಶ್ರವಣ. ಸೊ ಶ್ರವಣದಲ್ಲಿ ಕೀರ್ತನ ಕೂಡ ಇದೆ, ಏನು ಜಪ ಮಾಡುತ್ತೋ ಅದು ಸಹ ಕೀರ್ತನ. ಆದರೆ ಅದರಲ್ಲಿ ಮೇನ್ ಅದು ಮತ್ತೆ ಕೀರ್ತನೆ ಮಾಡಬೇಕಾದ್ರೆ ಅದರಲ್ಲಿ ಕೇಳುವುದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಪ್ರಗತಿ ಶ್ರವಣದಿಂದ ಜಾಸ್ತಿ ಬರ್ತದೆ. ಯಾಕಂದ್ರೆ ಶ್ರವಣ ಮಾಡಿದಾಗ ನಮಗೆ ಮತ್ತೆ ಮುಂದೆ ಸ್ಮರಣ ಬರ್ತದೆ ಆ ರೀತಿ. ಸೊ ಸ್ಮರಣದಲ್ಲಿ ನಾವು 5 ಸ್ತರಗಳನ್ನು ನಾವು ನೋಡಿದ್ವಿ. ಏನು? ಸ್ಮರಣೆ, ತಲ್ಲೀನತೆ, ಧ್ಯಾನ, ನಿರಂತರ ಸ್ಮರಣೆ ಮತ್ತು ಸಮಾಧಿ. ಸೊ ಆ ರೀತಿ. ಹರೇ ಕೃಷ್ಣ. ಎಲ್ಲ ಕನೆಕ್ಟೆಡ್ ಇದೆ. ಏನು ಆ, ಅದಕ್ಕೆ ಯಾವ ಯಾವ ಹಂತದಲ್ಲಿ ನಾವು ಹೋಗಬೇಕು ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೇಕು ಅಂತ ಭಾವಿಸ್ತೇನೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳು ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಾಮ ಅಪರಾಧ ಬಗ್ಗೆ ಒಂದ್ 2-3 ಉದಾಹರಣೆ ಕೊಡಿ. ನಾಮ ಅಪರಾಧದಲ್ಲಿ ವೈಷ್ಣವ ಅಪರಾಧ. ಉದಾಹರಣೆಗೆ ನಾವು ಸೇವೆಗಳನ್ನು ಮಾಡಬೇಕಾದ್ರೆ ಒಬ್ಬರು ಭಕ್ತರು ಏನೋ ಹೇಳ್ತಾರೆ, ಅಥವಾ ಒಂದು ಸೇವೆ ಕೃಷ್ಣಾಷ್ಟಮಿ ಅಂತ ಇಟ್ಕೊಳ್ಳೋಣ. ಕೃಷ್ಣಾಷ್ಟಮಿ ಹೇಳ್ಬೇಕಾದ್ರೆ, ಕೃಷ್ಣಾಷ್ಟಮಿ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಒಬ್ರು ಭಕ್ತರು ಒಂದು ಒಪಿನಿಯನ್ ಕೊಡ್ತಾರೆ, ನಾವು ಈ ರೀತಿ ಸ್ಟಾಲ್ಗಳನ್ನು ಹಾಕಬಹುದು ಅಂತ. ಇನ್ನೊಬ್ಬ ಭಕ್ತ ಹೇಳ್ತಾನೆ, ಇಲ್ಲ, ಈ ರೀತಿ ಸ್ಟಾಲ್ಗಳು ಬೇಡ, ಇನ್ನೊಂದು ರೀತಿಯಲ್ಲಿ ಸ್ಟಾಲ್ಗಳನ್ನು ಹಾಕೋಣ. ಒಬ್ಬ ಭಕ್ತ ಹೇಳ್ತಾನೆ ತನ್ನದೇ ಅಭಿಪ್ರಾಯ ಬೇಕು, ಅದನ್ನೇ ಪಾಲನೆ ಮಾಡಬೇಕು. ಇನ್ನೊಬ್ಬ ಭಕ್ತ ಇಲ್ಲ, ನನ್ನದೇ. ಇಬ್ರು ಜಗಳ ಆಡ್ತಾರೆ, ಹೊಡೆದಾಡ್ಕೊಳ್ತಾರೆ, ಇಲ್ಲ ನಂದೇ ಆಗ್ಬೇಕು, ನಂದೇ. ಸೊ ಅವಾಗ ಅಪರಾಧ ಆಗ್ತದೆ. ಇದೆಲ್ಲ ನಾಮ ಅಪರಾಧ. ವೈಷ್ಣವ ಅಪರಾಧಗಳನ್ನು ಮಾಡುವುದು ನಾಮ ಅಪರಾಧ. ವೈಷ್ಣವರಿಗೆ ಚೀಟಿಂಗ್ ಮಾಡುವುದು, ವೈಷ್ಣವರಿಗೆ ಮೋಸ ಮಾಡುವುದು, ವೈಷ್ಣವರಿಗೆ ಎಷ್ಟೊಂದು ಜನ ಫಿಸಿಕಲಿ ಅಬ್ಯೂಸ್ ಮಾಡ್ತಾರೆ. ಇದೆಲ್ಲ ಒಂದು ರೀತಿಯ ನಾಮ ಅಪರಾಧ. ಇಲ್ಲಿ ನಾಮ ಅಪರಾಧದಲ್ಲಿ ಬೇರೆ ಬೇರೆ ರೀತಿ ಇದೆ. ಯಾವುದು? 10 ರೀತಿಯ ಅಪರಾಧಗಳು, ಉದಾಹರಣೆಗಳು ಇದೆಯಲ್ಲ. ಶಿವ ಮತ್ತು ವಿಷ್ಣುವಿಗೆ ಏನು ವ್ಯತ್ಯಾಸ ಇಲ್ಲ. ಶಿವ ಮತ್ತು ವಿಷ್ಣು ಸಮಾನ ಅಂತ ಭಾವಿಸುವುದು, ಅಥವಾ ಶಿವ ವಿಷ್ಣುವಿನಿಂದ ಸ್ವತಂತ್ರ ಅಂತ ಭಾವಿಸುವುದು ಸಹ ಅಪರಾಧ ಆಗ್ತದೆ. ದೇವತೆಗಳು, ಬ್ರಹ್ಮನಂತಹ ದೇವತೆಗಳು ವಿಷ್ಣುವಿನಿಂದ ಸ್ವತಂತ್ರರಾಗಿದ್ದಾರೆ, ಅವರು ಸ್ವತಂತ್ರ ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಇದೆಲ್ಲ ಅಪರಾಧಗಳಾಗ್ತದೆ. ಅಥವಾ ಆಧ್ಯಾತ್ಮಿಕ ಗುರುಗಳ ಆದೇಶಗಳನ್ನು ಪಾಲನೆ, ಅವರು ಆದೇಶಗಳನ್ನು ಕೊಡ್ತಾರೆ. 16 ಮಾಲೆ ಜಪ ಮಾಡಬೇಕು, ದೀಕ್ಷೆಗೆ ತಗೊಂಡಾಗ 14 ನಿಯಮಗಳನ್ನು ಪಾಲನೆ ಮಾಡಬೇಕು, ಅದನ್ನು ಪಾಲನೆ ಮಾಡಬೇಕು. ಸೊ ಇದೆಲ್ಲ ಉದಾಹರಣೆಗಳು. ಅಥವಾ ನಿಮ್ಗೆ ಸ್ಪೆಸಿಫಿಕ್ ಉದಾಹರಣೆ ಬೇಕಾ ಪ್ರಭುಜಿ? ಅದೇ ವೈಷ್ಣವ, ಇದು ಕೃಷ್ಣಾಷ್ಟಮಿ ಇದೆ, ಇದು ಉದಾಹರಣೆ ಇದೆ, ಎಷ್ಟೊಂದು ಉದಾಹರಣೆಗಳು. ಪ್ರಚಾರಕ್ಕಾಗಿ ಯಾರೋ ಒಬ್ರು ಕ್ಲಾಸ್ ಕೊಡ್ತಾ ಇರ್ತಾರೆ. ಆ ಪ್ರಚಾರ, ಅವ್ರ ಕ್ಲಾಸ್ ಏನು ಗೊತ್ತಿಲ್ಲ ಅವರಿಗೆ, ಅವರೆಂತ ಭಕ್ತರು, ಇಲ್ಲಿ ಕ್ಲಾಸ್ ಕೊಡ್ತಾರೆ ಮತ್ತೆ ಅಲ್ಲಿ ಹೋಗಿ ಬೇರೆನೆ ಮಾಡ್ತಾರೆ. ಈ ರೀತಿ ಮಾತನಾಡುದು. ಯಾಕಂದ್ರೆ ಅವರು ಸಿನ್ಸಿಯರ್ ಆಗಿ, ಪ್ರಾಮಾಣಿಕತೆಯಿಂದ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟಿರ್ತಾರೆ. ಅಂತ ಭಕ್ತರಲ್ಲಿ ಕೆಲವೊಮ್ಮೆ ಆಚೆ ಈಚೆ ಸ್ವಲ್ಪ ಕಂಡೀಷನಿಂಗ್ಸ್ಗಳು ಇರಬಹುದು. ಅದಕ್ಕಾಗಿ ನಾವು ಅವರನ್ನು ದೂಷಿಸಬಾರ್ದು, ನಿಂದನೆಗಳನ್ನು ಮಾಡಬಹುದು. ಅವೆಲ್ಲ ಅಪರಾಧಗಳು. ಈ ರೀತಿಯ ಉದಾಹರಣೆ. ಓಕೆ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಸೊ ಈ ಎಲ್ಲಾ 10 ಅಪರಾಧಗಳು, ಇದೆಲ್ಲ ನಾಮ ಅಪರಾಧ. ಪವಿತ್ರ ನಾಮ ಪ್ರೀಚಿಂಗ್ ಮಾಡ್ತಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಅಥವಾ ಏನಾದರೂ ಪ್ರೀಚಿಂಗ್ ಮಾಡಬೇಕಾದ್ರೆ ಒಬ್ಬನು ಅಪರಾಧಗಳನ್ನು, ನಾನು ಕೃಷ್ಣನನ್ನು ನಂಬುವುದಿಲ್ಲ, ಕೃಷ್ಣ ಅವನು ದೊಡ್ಡ ಏನೇನೋ ಹೇಳ್ಬೋದು. ಕೆಲವರು ಹೇಳ್ತಾರೆ ಕೃಷ್ಣನಿಗೆ ಕಳ್ಳ, ಏನೇನೋ ಹೇಳ್ತಾರೆ. ಅಂತಹ ವ್ಯಕ್ತಿಗಳಿಗೆ ಬೋಧನೆಗಳನ್ನು ಮಾಡ್ಲಿಕ್ಕೆ ಹೋಗುದು, ಅದು ಸಹ ಟು ಇನ್ಸ್ಟ್ರಕ್ಟ್ ಎ ಫೇತ್ಲೆಸ್ ಪರ್ಸನ್ ಅಬೌಟ್ ದ ಗ್ಲೋರೀಸ್ ಆಫ್ ದ ಹೋಲಿ ನೇಮ್. ಅಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ಯಾರು ಅಪರಾಧಗಳನ್ನು ಮಾಡ್ತಾರೆ ಅಂತ ದೂರ ಇರಬೇಕು, ಅವರಿಗೆ ಬೋಧನೆಗಳನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂತ ವ್ಯಕ್ತಿಗಳು ಬೋಧನೆ ಮಾಡಿ ಅವರು ಮತ್ತೆ ಅಪರಾಧ ಮಾಡಿದ್ರೆ ನಮ್ದು ಸಹ ಅಪರಾಧ ಆಗ್ಬಿಡ್ತು. ಬೆಸ್ಟ್ ಉದಾಹರಣೆ ಅಪರಾಧಕ್ಕೆ, ಜಪ ಮಾಡಬೇಕಾದ್ರೆ ಇನ್ನೆಟೆಂಟಿವ್ ಆಗಿರುವುದು.
ಈ ಅಪರಾಧ ಇದನ್ನ ಜಪ ಮಾಡ್ಬೇಕಾದ್ರೆ ಸರಿಯಾಗಿ ಕೇಳಲ್ಲ, ಅದು ದೊಡ್ಡ ನಾಮಾಪರಾಧ. ಆ ಅಪರಾಧದಿಂದನೇ ಎಲ್ಲ ಅಪರಾಧಗಳು ಆಗುತ್ತೆ, ವಿವಿಧ ಅಪರಾಧ. ನಾವು ಸರಿಯಾಗಿ ಜಪ ಮಾಡ್ಬೇಕಾದ್ರೆ ಸರಿಯಾಗಿ ಅಟೆಂಟಿವ್ ಆಗಿ ಅದನ್ನು ಕೇಳಿದ್ರೆ ಉಳಿದ ಅಪರಾಧಗಳು ಸಹ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ, ಮತ್ತೆ ಅದು ಕ್ರಮೇಣವಾಗಿ ಝೀರೋ ಆಗ್ತದೆ. ಅದಕ್ಕಾಗಿ ಸರಿಯಾಗಿ ಕೇಳುವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ರಥಮವಾಗಿ ಹಿಯರಿಂಗ್ ಅದಕ್ಕಾಗಿ ನಾವು ಆ ಎರಡೂ ಶ್ರವಣವನ್ನು ನೋಡಿದ್ದು, ಶ್ರೀಮದ್ ಭಾಗವತ ಶ್ರವಣ ಮತ್ತು ಹರಿನಾಮವನ್ನು ಕೇಳುವಂತಹ ಸಾಧನಾಭ್ಯಾಸ. ಯಾತಕ್ಕಾಗಿ ಅದು ಎರಡನ್ನು ನಾವು ಸರಿಯಾಗಿ ಮಾಡಿದ್ರೆ ಉಳಿದ ಎಲ್ಲ ಅಪರಾಧಗಳು ಬಹುಬೇಗ ಝೀರೋ ಆಗಿ ಬಿಡ್ತದೆ. ಅದರಿಂದ ಸರಿಯಾಗಿ ಕೇಳಬೇಕು ಹರೇ ಕೃಷ್ಣ ಮಹಾಮಂತ್ರವನ್ನು. ಅದು ಸರಿಯಾಗಿ ಕೇಳಬೇಕಾದ್ರೆ ನಮ್ಮ ಪ್ರೊನೌನ್ಸಿಯೇಷನ್ ಸ್ಪಷ್ಟವಾಗಿರ್ಬೇಕು. ಇಲ್ದಿದ್ರೆ ನಾವು ಏನೋ ಶಬ್ದವನ್ನು ಸರಿಯಾಗಿ ಉಚ್ಚಾರಣೆ ಮಾಡದಿದ್ರೆ ಸರಿಯಾದ ನಾಮವನ್ನು ಸರಿಯಾಗಿ ಕೇಳುವುದಿಲ್ಲ. ಹರೇ ಹರೇ ಅಂತ ಹೇಳಿದ್ರೆ ಹರೇ ಹರೇ ಅಂತ ಅದನ್ನೇ ಕೇಳ್ತೇವೆ. ರಾಮೋ ಅಂತ ಉಚ್ಚಾರಣೆ ಮಾಡಿದರೆ ರಾಮೋ ಅಂತ ಕೇಳ್ತೇವೆ. ಅದಕ್ಕೆ ಸರಿಯಾಗಿ ರಾಮ, ಕೃಷ್ಣ, ಹರೇ, ಸೊ ಇದನ್ನೆಲ್ಲ ಸರಿಯಾಗಿ ಉಚ್ಚಾರಣೆ ಮಾಡಿ ಅದನ್ನು ಸರಿಯಾಗಿ ಕೇಳಬೇಕು. ಆವಾಗ ಕೇಳಿದಾಗ ಇದು ಫಸ್ಟ್ ಸ್ಟೆಪ್. ಆವಾಗ ಪ್ರಗತಿ ಬೇಗ ಆಗ್ತದೆ, ಬಹುಬೇಗ ಬೇರೆ ಅಪರಾಧಗಳು ಕಡಿಮೆ ಆಗ್ತದೆ, ನಾಮಾಭಾಸ ಸ್ತರಕ್ಕೆ ಬರಬಹುದು. ಸೊ ಒಬ್ಬನು ದೀಕ್ಷೆ ತೆಗೆದುಕೊಂಡು ಆಧ್ಯಾತ್ಮಿಕ ಗುರುಗಳಿಗೆ ಶರಣಾಗಿ ಸರಿಯಾಗಿ ಕೇಳ್ತಾ ಇದ್ದು ಅವನು ಈ ಎಲ್ಲ ಅಪರಾಧಗಳಿಂದ ಅವನು ಕಡಿಮೆ ಆಗ್ತಾ ಬರ್ತದೆ. ಅದರ ಜೊತೆಗೆ ಅವನ ಸಂಬಂಧ ಜ್ಞಾನ ಕೂಡ, ಅವನದು ಸಾಕ್ಷಾತ್ಕಾರ, ಸಂಬಂಧ ಜ್ಞಾನ ಮತ್ತು ಅವಿಧೇಯ ಜ್ಞಾನದ ಸಾಕ್ಷಾತ್ಕಾರಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಕ್ರಮೇಣವಾಗಿ ಶುದ್ಧ ನಾಮ, ಭಾವನಾಮ, ಪ್ರೇಮನಾಮಕ್ಕೆ ಹೋಗ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಧನ್ಯವಾದ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಸೊ ಈಗ ಹೆಚ್ಚು ಕಡಿಮೆ ಮೇನ್ ಟಾಪಿಕ್ ನಾವು ಕವರ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ಒಂದೊಂದು ನಾಮ ಅಪರಾಧಗಳನ್ನು ಸಹ ವಿಸ್ತಾರವಾಗಿ ನೋಡುವುದು. ಇದು ಹರಿನಾಮ ಚಿಂತಾಮಣಿಯಲ್ಲಿ ವಿವರಿಸಿದ್ದಾರೆ ಅದೊಂದು. ಮತ್ತೆ ಭಕ್ತಿ ಸೇವೆಯ 9 ಹಂತಗಳನ್ನು ಮಾಧುರ್ಯ ಕದಂಬಿನಿಯಲ್ಲಿ ಹೇಗೆ ವಿವರಿಸಿದ್ದಾರೆ ಅದನ್ನು ತುಂಬಾ ವಿವರವಾಗಿ ಆಗಲ್ಲ, ಆದ್ರೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ನೋಡೋಣ. ಒಂದು 2-3 ಕ್ಲಾಸ್ ಅದನ್ನು ನೋಡ್ಬೋದು. ಆಮೇಲೆ ನೆಕ್ಸ್ಟ್ ನಾಮಾಭಾಸ, ಇದರಲ್ಲಿ ಸಾಂಕೇತ್ಯ, ಪಾರಿಹಾಸ ಅದೆಲ್ಲ ವಿವರವಾಗಿ ನೋಡಬಹುದು. ಆಮೇಲೆ ಹರಿನಾಮ ಚಿಂತಾಮಣಿಯಿಂದ ನಾಮಾಭಾಸ ಇದಾದ್ಮೇಲೆ ಶುದ್ಧ ನಾಮಕ್ಕೆ ಬರುವಂತಹ ಪದ್ಧತಿಗಳು ಅದೆಲ್ಲ ವಿವರಿಸಿದ್ದಾರೆ, ಅದನ್ನು ನೋಡೋಣ. ಆವಾಗ ಹರಿನಾಮ ಚಿಂತಾಮಣಿ ಪುಸ್ತಕ ಮತ್ತು ಮಾಧುರ್ಯ ಕದಂಬಿನಿ ಪುಸ್ತಕ ಮುಗಿತದೆ. ಅದರ ನಂತರ ಬೇಕಾದ್ರೆ ಕೆಲವು ಜಪ ಟೆಕ್ನಿಕ್ಸ್ಗಳನ್ನು ನೋಡಬಹುದು. ಅದನ್ನು ನಾವು ಪ್ರತಿದಿನ ಬೇಕಾದ್ರೆ ಅಭ್ಯಾಸ ಮಾಡಬಹುದು. ನಾವು ಕ್ಲಾಸ್ ಆದ್ಮೇಲೆ ಜನರಲಿ 30 ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಯಾಕೆ ಮಾಡ್ತಾ ಇದ್ದೇವೆ? ಅದು ನಮ್ಮ ಜಪವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಆದಷ್ಟು ನಾವು ಆ 30 ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಅದನ್ನು ಆದಷ್ಟು ಕೇಳುವ ಅಭ್ಯಾಸವನ್ನು ಮಾಡಿ, ಅದೇ ಅಭ್ಯಾಸವನ್ನು ನಮ್ಮ ಡೈಲಿ ಜಪದಲ್ಲಿ, ಪ್ರತಿದಿನದ ಜಪದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುದು. ಆವಾಗ ಹರಿನಾಮ ಮಹಾತ್ಮ ಸೀರೀಸ್ ಆದ ಹಾಗೆ ನಮ್ಮ ಜಪವನ್ನು ಕೂಡ ಇಂಪ್ರೂವ್ ಮಾಡುವುದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ನಮ್ಮ ಜ್ಞಾನ ಮತ್ತು ತತ್ವಗಳು ಕೂಡ ಸ್ಪಷ್ಟ ಆಗ್ತದೆ. ಯಾತಕ್ಕಾಗಿ ಅಪರಾಧಗಳನ್ನು ಮಾಡಬಾರದು, ಯಾವ ಅಪರಾಧಗಳಿಂದ ನಾವು ದೂರ ಇರಬೇಕು, ಹೇಗೆ ನಾಮಾಭಾಸ ಸ್ತರಕ್ಕೆ ಬರುವುದು, ಶುದ್ಧ ನಾಮ ಸ್ತರಕ್ಕೆ ಬರುವುದು, ಇದೆಲ್ಲ ನಮ್ಗೆ ತತ್ವಗಳು ಸ್ಪಷ್ಟ ಆಗ್ತಾ ಹೋದ ಹಾಗೆ, ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಾ ಇದ್ದ ಹಾಗೆ ನಮ್ಮ ಜಪ ಕೂಡ ಅದು ಪ್ರಗತಿ ಹೊಂದುತ್ತಾ ಹೋಗ್ತದೆ.
ಕ್ರಮೇಣವಾಗಿ ಕೆಲವು ಸಮಯದ ನಂತರ ನಾವು ಪ್ರೇಮನಾಮ ಸ್ತರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಮ್ಮ ಈ ಒಂದು ಏನು ಒಂದು ಪ್ರಯತ್ನ ಈ ಹರಿನಾಮ ಮಹಾತ್ಮ್ಯ ಮೂಲಕ ನಮ್ಮ ಕ್ಲಾಸ್ ಪ್ರತಿ ವಾರ ಆದ ಹಾಗೆ ನಮ್ಮ ಜಪ ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಅದಕ್ಕಾಗಿ ನಾವು ಸಮಯ ಇದ್ದಾಗ ಕ್ಲಾಸ್ ಆದ್ಮೇಲೆ 30 ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ನಾವು ಮಾಡುವುದು. ಅದು ಅಭ್ಯಾಸ ಮಾಡಲಿಕ್ಕೆ ನಾವು ಏನು ಕಲ್ತಿದ್ದೇವೆ ಅದನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುದು. ಹರೇ ಕೃಷ್ಣ. ಹರೇ ಸೊ ಕೃಷ್ಣ ಬೇರೆ ಏನಾದರೂ ಪ್ರಭುಜಿ. ಪ್ರಶ್ನೆಗಳು ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡಾತ್ ಪ್ರಣಾಮ ಪ್ರಭುಜಿ. ದಂಡೋತ್ ಪ್ರಣಾಮ. ಪ್ರಭುಜಿ, ಇದು ಮಾಧುರ್ಯ ಕದಂಬಿನಿ ಬುಕ್ ಬಾನಿ ಸ್ವಾಮಿ ಮಹಾರಾಜದು ತಗೊಳೋದು ಹೌದು. ಯಾವತ್ತು ತಗೊಳೋದು ಪ್ರಭುಜಿ? ಅದೇ ಭಾನುಸ್ವಾಮಿ ಮಹಾರಾಜದ ಅವ್ರದ್ದು ಇದೆ ಮಾಧುರ್ಯ ಕದಂಬಿನಿ. ಅದು ಒಂದೇ ಪುಸ್ತಕ ಇದೆ ಅನಿಸ್ತದಲ್ವಾ? ಬೇರೆ ಇದೆಯಾ? ಇಲ್ಲ, ಬೇರೆ ಯಾವ್ದಾದ್ರು ಇದೆ ಪ್ರಭುಜಿ, ಅದಕ್ಕೆ ಕನ್ಫ್ಯೂಸ್. ಮೋಸ್ಟ್ಲಿ ಬೇರೆ ಯಾವುದು ಇಲ್ಲ. ಇಸ್ಕಾನಿಂದ ಒಂದೇ ಪುಸ್ತಕ ಇದೆ ಅಂತ ನನ್ನ ಜ್ಞಾನದ ಪ್ರಕಾರ. ಇಸ್ಕಾನಿಂದ ಒಂದೇ ಪುಸ್ತಕ ಭಾನುಸ್ವಾಮಿ ಮಹಾರಾಜ್ ಅವರದು ಮಾಧುರ್ಯ ಕದಂಬಿನಿ ಇದೆ. ಅದನ್ನು ಓದ್ಬೋದು ಚೆನ್ನಾಗಿ. ಹಾ ಪ್ರಭುಜಿ. ತುಂಬಾ ಸಂಕ್ಷಿಪ್ತವಾಗಿ ಎಲ್ಲಾ ರೀತಿಯಲ್ಲಿ ವಿವರಿಸಿದ್ದಾರೆ ಭಾನು ಮಹಾರಾಜ್ ಅವರು. ಮತ್ತು ಅವರ ಪ್ರವಚನಗಳನ್ನು ಸಹ ಕೇಳಿದ್ರೆ ಅವರು ಹೆಚ್ಚಾಗಿ ಈ ಟಾಪಿಕ್ ಅನ್ನೇ ಡಿಸ್ಕಸ್ ಮಾಡ್ತಾರೆ. ಹೆಚ್ಚಾಗಿ ರಾಗಾನುಗ ಸಾಧನ ಭಕ್ತಿ ಮತ್ತೆ ವೈದಿ ಸಾಧನ ಭಕ್ತಿ, ಭಾವ ನಿಷ್ಠ, ರುಚಿ, ಆಸಕ್ತಿ ಸ್ತರಗಳು, ಇದನ್ನೆಲ್ಲ ಅವರು ವಿವರಿಸ್ತಾರೆ ತುಂಬಾ ಚೆನ್ನಾಗಿ. ಅವರ ಮಾಧುರ್ಯ ಕದಂಬಿನಿ ಪುಸ್ತಕ ಓದ್ಬೋದು. ನಾವು ಆ ಪುಸ್ತಕದಿಂದಾನೇ ಕವರ್ ಮಾಡ್ತಾ ಇರೋದು ಮಾಧುರ್ಯ ಕದಂಬಿನಿ ಭಾನುಸ್ವಾಮಿ ಮಹಾರಾಜ್ ಅವರು. ಆಮೇಲೆ ಇವನ್ ಹರಿನಾಮ ಚಿಂತಾಮಣಿ ಕೂಡ ಅವರೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹರಿನಾಮ ಚಿಂತಾಮಣಿಯನ್ನು ಭಕ್ತಿ ವಿನೋದ್ ಠಾಕೂರರು ಬರೆದಿರುವುದು, ಆದರೆ ನಮಗೆ ಅದು ಇಂಗ್ಲಿಷ್ ವರ್ಷನ್ ಏನಿದೆ ಅದು ಭಾನುಸ್ವಾಮಿ ಮಹಾರಾಜ್ ಅವರೇ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಓಕೆ, ಇಲ್ಲ ಅಂದ್ರೆ ನಾವು 30 ಹರೇ ಕೃಷ್ಣ ಮಹಾಮಂತ್ರಗಳನ್ನು ಜಪ ಮಾಡೋಣ. ಜಪ ಮಾಡಬೇಕಾದ್ರೆ ಆದಷ್ಟು ಸ್ಪಷ್ಟವಾಗಿ ಜಪ ಮಾಡುವುದು ಒಂದು, ಮತ್ತು ಆ ಸ್ಪಷ್ಟವಾಗಿ ಜಪ ಮಾಡಿದ್ದನ್ನು ಸರಿಯಾಗಿ ಕೇಳಬೇಕು. ಪ್ರತಿಯೊಂದು ಶಬ್ದವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸು ಆಚೆ ಈಚೆ ಓಡ್ತದೆ, ಆದ್ರೆ ಅದನ್ನು ಮತ್ತೆ ತಂದು ಮತ್ತೆ ಕೇಳಬೇಕು. ಸೊ ಅದನ್ನು ತುಂಬಾ ಪ್ರಯತ್ನ ಮಾಡಿ ಆದಷ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಪ್ರಥಮವಾಗಿ ಫುಲ್ ಮಹಾಮಂತ್ರ ಕೇಳಲಿಕ್ಕೆ ತುಂಬಾ ಕಷ್ಟ ಆಗ್ಬಹುದು. ಕೆಲವು ಕೃಷ್ಣ ಅಥವಾ ಅಲ್ಲಿ ಇಲ್ಲಿ ರಾಮ, ಅಲ್ಲಿ ಇಲ್ಲಿ ಹರೇ, ಇದನ್ನು ಭಿನ್ನವಾಗಿ ನಾವು ಕೇಳಬಹುದು. ಯಾಕಂದ್ರೆ ಮನಸ್ಸು ತುಂಬಾ ಚಂಚಲ, ಓಡಾಡ್ತಾ ಇರ್ತದೆ. ಆದರೆ ಕ್ರಮೇಣವಾಗಿ ಒಂದು ಶಬ್ದದಿಂದ 2 ಶಬ್ದ, 2 ಶಬ್ದದಿಂದ 4 ಶಬ್ದ, ಆಮೇಲೆ ಅರ್ಧ ಮಹಾಮಂತ್ರ, ಆಮೇಲೆ ಸಂಪೂರ್ಣ ಮಹಾಮಂತ್ರ ಕೇಳಲಿಕ್ಕೆ ಪ್ರಯತ್ನ. ಅದು ಒಂದೇ ಸಲ ಅಭ್ಯಾಸ ಒಂದೇ ಸಲ ಬಾರದೇ ಇದ್ರೆ ಏನು ಡಿಸ್ಕರೇಜ್ ಆಗ್ಬೇಕು ಅಂತ ಇಲ್ಲ. ನಮ್ಮ ಪ್ರಯತ್ನವನ್ನು ಮಾಡೋದು. ಇನ್ನೊಂದು ಅಂದ್ರೆ ಮನಸ್ಸನ್ನು ತುಂಬಾ ಏನು ಫೋರ್ಸ್ಫುಲ್ ಬಲ ಹಾಕಿ ಎಳೆದು ತರಬೇಕು ಅಂತಿಲ್ಲ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಮನಸ್ಸಿನ ಸ್ವಭಾವ ಏನೋ ಅದು ಆಚೆ ಈಚೆ ಓಡಾಡ್ತಾ ಇರ್ತದೆ. ಅದನ್ನು ತುಂಬಾ ಸಾಫ್ಟ್ ಆಗಿ, ಅಂದ್ರೆ ಇದು ಏನು ಹೇಳ್ತಾರೆ, ನಮ್ರವಾಗಿ ಅದನ್ನು ಹಿಂದೆ ತಂದು ಅದನ್ನು ಹರಿನಾಮ, ಕೃಷ್ಣನ ದಿವ್ಯ ನಾಮಗಳ ಮೇಲೆ ಕೇಂದ್ರೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದರಲ್ಲಿ ತುಂಬಾ ಮೆಂಟಲಿ ಪ್ರೆಷರ್ಗಳನ್ನು ತೆಗೆದುಕೊಳ್ಬಾರ್ದು. ಜಪ ಮಾಡಬೇಕಾದ್ರೆ ನಾವು ತುಂಬಾ ಪೀಸ್ಫುಲ್, ಶಾಂತಯುತವಾಗಿ, ಮನಸ್ಸು ಆಚೆ ಈಚೆ ಓಡಾಗ್ತದೆ, ಅದನ್ನು ತುಂಬಾ ಸಾಫ್ಟ್ ಆಗಿ ಅದನ್ನು ತಂದು ಮತ್ತೆ ಅದನ್ನು ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಅದು ಕೇಳಬೇಕು, ಮತ್ತೆ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಇದನ್ನು ನಿರಂತರವಾಗಿ ಅಭ್ಯಾಸ ಪ್ರತಿದಿನ ನಮ್ಮ ಜಪದಲ್ಲಿ. ನಾವು ಕ್ವಾಲಿಟಿ ಜಪ ತುಂಬಾ ಇಂಪಾರ್ಟೆಂಟ್, ಕ್ವಾಂಟಿಟಿನೂ ಇಂಪಾರ್ಟೆಂಟ್, ಆದರೆ
ಫಸ್ಟ್ ಕಮ್ಸ್ ಕ್ವಾಲಿಟಿ, ಅಂದ್ರೆ ಕ್ವಾಲಿಟಿ ಜಪ ನಾವು ಮಾಡಬೇಕು. 16 ಮಾಲೆಗಳನ್ನೇ ಜಪ ಮಾಡ್ತಾ ಇರಬಹುದು, ಆದ್ರೆ 16 ಮಾಲೆಗಳನ್ನು ಕ್ವಾಲಿಟಿ 16 ಮಾಲೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಪ್ರಪ್ರಥಮವಾಗಿ ಎಲ್ಲ 16 ಮಾಲೆಗಳು ಜಪ ಆಗುವುದಿಲ್ಲ. ಸೊ ಅದಕ್ಕಾಗಿ ಅದಕ್ಕೆ ಒಂದು ಕೆಲವು ಸೂತ್ರಗಳು ಇದೆ. ಏನು, ನಾವು 16 ಮಾಲೆ ಜ ಜ ಫುಲ್ ಕೇಂದ್ರೀಕೃತವಾಗಿ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗ್ತದೆ. ಅದಕ್ಕಾಗಿ ನಮ್ದು ಸಿಂಪಲ್ ಫಾರ್ಮುಲಾ ಏನು, ನಾವು ಈಗ ಜಪ ಮಾಡ್ತಾ ಇರುವ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಕೇಂದ್ರೀಕರಣ ಮಾಡೋದು. ಈ ಟೆಕ್ನಿಕ್ಸ್ ಗಳನ್ನು ನೋಡೋಣ. ಇದು ಗುರುಜನ ಪ್ರಭುಗಳು ಜಪ ಪುಸ್ತಕದಲ್ಲಿ ವಿವರಿಸ್ತಾರೆ. ಸೊ ಅದರಿಂದ ನಾವು ಪ್ರಸ್ತುತವಾಗಿ ಜಪ ಮಾಡ್ತಾ ಇರುವ ಹರೇ ಕೃಷ್ಣ ಮಹಾಮಂತ್ರವನ್ನು ಸರಿಯಾಗಿ ಕೇಳಲಿಕ್ಕೆ ಮಾಡುವಂತಹ ಪ್ರಯತ್ನ. ಟಾಸ್ಕ್ ತುಂಬಾ ಸಿಂಪಲ್ ಇದೆ. ಈಗ ಮಾಡುವ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವುದು, ಮುಂದಿನ ಮಹಾಮಂತ್ರ ಕೇಳುವುದು ಅದು ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಹಿಂದೆ ಕೇಳಿದೆವೋ ಇಲ್ವೋ ಅದರ ಬಗ್ಗೆನೂ ಆಲೋಚನೆ ಮಾಡುವುದಿಲ್ಲ. ಸೊ ಈಗ 30 ಹರೇ ಕೃಷ್ಣ ಮಹಾಮಂತ್ರಗಳನ್ನು ಜಪ ಮಾಡೋಣ.